ಎಲ್ಲರಿಗೂ ನಮಸ್ಕಾರ. ಕೆಂಚಾಗಿ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈಗ ಆ್ಯಕ್ಚುಲಿ ಪ್ರಾಕ್ಟಿಕಲ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ನಾನು BSc 4th ಸೆಮ್ಮಲ್ಲಿ ಪ್ರಾಕ್ಟಿಕಲ್ ಕೆಮಿಸ್ಟ್ರಿ ಏನು ಬರುತ್ತಲ್ಲ, ಸಿಸ್ಟಮ್ಯಾಟಿಕ್ ಸೆಮಿ ಮೈಕ್ರೋ ಕ್ವಾಲಿಟೇಟಿವ್ ಅನಾಲಿಸಿಸ್ ಆಫ್ ಸಾಲ್ಟ್ ಮಿಕ್ಸ್ಚರ್, ಅದನ್ನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಫಸ್ಟ್ ಪಾರ್ಟಲ್ಲಿ ನಾನು ಅದರದ್ದು ಥಿಯರಿ ಬಿಹೈಂಡ್ ದಟ್ ಅದನ್ನು ಹೇಳ್ತಾ ಹೋಗ್ತೀನಿ, ಆಮೇಲೆ ಪ್ರಾಕ್ಟಿಕಲಿ ಮಾಡ್ತಾ ಹೋಗ್ತೀನಿ. ಸೊ ನಾನು ಎಂಟೈರ್ ಅನಾಲಿಸಿಸ್ ಮಾಡ್ತೀನಿ ಅಂತಂದರೆ ಅದು 1.5 hours 2 hours ಆಗುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಫಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಓನ್ಲಿ ಆ್ಯಸಿಡ್ ರ್ಯಾಡಿಕಲ್ಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಏಕೆ ನಾನಿಲ್ಲಿ ಸಾಲ್ಟ್ ಮಿಕ್ಸ್ಚರ್ನ ತೊಗೊಳ್ತಾ ಇಲ್ಲ, ಇಂಡಿವಿಜುವಲಿ ಆ್ಯಸಿಡ್ ರ್ಯಾಡಿಕಲ್ಸ್ನ ಏನು ಟೆಸ್ಟ್ ಮಾಡೋದು ಅಂತ ಫಸ್ಟ್ ತೋರಿಸ್ತೀನಿ. ಅದಾದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಸಾಲ್ಟ್ ಮಿಕ್ಸ್ಚರ್ ತೊಗೊಂಡು ಅನಾಲಿಸಿಸ್ ಮಾಡೋದು ಹೇಗೆ ಅಂತ ಹೇಳ್ತಾ ಹೋಗೋಣ. ಸೊ ಇಲ್ಲಿ ನಿಮಗೆ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಸಿಸ್ಟಮ್ಯಾಟಿಕ್ ಸೆಮಿ ಮೈಕ್ರೋ ಕ್ವಾಲಿಟೇಟಿವ್ ಅನಾಲಿಸಿಸ್ ಆಫ್ ಸಾಲ್ಟ್ ಮಿಕ್ಸ್ಚರ್ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತು, ಸಾಲ್ಟ್ ಮಿಕ್ಸ್ಚರ್ ಅಂತ, ಸಾಲ್ಟ್ ಅಂದರೆ ಏನು, ಒಂದು ಆ್ಯಸಿಡ್ ರ್ಯಾಡಿಕಲ್ ಒಂದು ಬೇಸಿಕ್ ರ್ಯಾಡಿಕಲ್ ಇರುತ್ತಲ್ಲ, ಅಂಥ ಕಾಂಪೌಂಡ್ಗೆ ನಾವೇನಂತ ಕರಿತೀವಿ, ಸಾಲ್ಟ್ ಅಂತ ಕರಿತೀವಿ. ಅಂದರೆ ದ ಸಬ್ಸ್ಟೆನ್ಸ್ ವಿಚ್ ಗೋಯಿಂಗ್ ಟು ಕಂಟೈನ್ ಒನ್ ಪಾಸಿಟಿವ್ಲಿ ಚಾರ್ಜ್ಡ್ ಕೆಟಯಾನಿಕ್ ಅಯಾನು ಮತ್ತು ನೆಗೆಟಿವ್ಲಿ ಚಾರ್ಜ್ಡ್ ಅನಯಾನಿಕ್ ಸ್ಪೀಷೀಸ್ ಇರುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ಸಾಲ್ಟ್ ಅಂತ ಕರಿತೀವಿ. ಸಾಲ್ಟ್ ಅಂದರೆ ಒಂದು ಕೆಟಯಾನ್ ಇರುತ್ತೆ, ಒಂದು ಅನಯಾನ್ ಇರುತ್ತೆ. ಸಾಲ್ಟ್ ಮಿಕ್ಸ್ಚರ್ ಅಂತ ಹೇಳ್ತಾ ಇರೋದಕ್ಕೋಸ್ಕರ 2 ಆ್ಯಸಿಡ್ ರ್ಯಾಡಿಕಲು, 2 ಬೇಸಿಕ್ ರ್ಯಾಡಿಕಲ್, 2 ಕೆಟಯಾನ್ಸು, 2 ಅನಯಾನ್ಸು ಇರುತ್ತೆ. ಅಂಥದನ್ನು ನೀವು ಅನಾಲಿಸಿಸ್ ಮಾಡಿ ಕಂಡುಹಿಡಿಬೇಕು. ಸೊ ಇಲ್ಲಿ ಸಿಸ್ಟಮ್ಯಾಟಿಕ್ ಅಂತ ವರ್ಡ್ ಯೂಸ್ ಮಾಡ್ತಾ ಇದ್ದಾರೆ. ಸಿಸ್ಟಮ್ಯಾಟಿಕ್ ಅಂತಂದರೆ ನಾವು ನಮಗೆ ಬೇಕಾದಂಗೆ ಮಾಡೋಂಗಿಲ್ಲ. ಸಂಬಡಿ ಹ್ಯಾಸ್ ಆಲ್ರೆಡಿ ಗಿವನ್ ಎ ಸಿಸ್ಟಮ್ಯಾಟಿಕ್ ಪ್ಲ್ಯಾನ್. ಅವ್ರು ಸ್ಟಡಿ ಮಾಡಿ ಫರ್ಮಾಗಿ ಇದೇ ಥರ ಈ ಸ್ಟೆಪ್ ಆದಮೇಲೆ ಈ ಸ್ಟೆಪ್ ಆದಮೇಲೆ ವಿತ್ ಸೈಂಟಿಫಿಕಲಿ ದೇ ಹ್ಯಾವ್ ಗಿವನ್ ವಿ ಹ್ಯಾವ್ ಟು ಫಾಲೋ ಸಮ್ ಪ್ರೊಸೀಜರ್ ಅಂತ. ವಿ ಆರ್ ಗೋಯಿಂಗ್ ಟು ಡೂ ದಟ್ ಪ್ರೊಸೀಜರ್ ಓನ್ಲಿ ಥ್ರೂಔಟ್ ದ ವರ್ಲ್ಡ್. ಎವ್ರಿಬಡಿ ಯೂಸಸ್ ದ ಸೇಮ್ ಪ್ರೊಸೀಜರ್. ಹಂಗಾಗಿ ಇದನ್ನು ಸಿಸ್ಟಮ್ಯಾಟಿಕ್ ಅಂತ ಕರೀತಾರೆ. ನಮಗೆ ಬೇಕಾದಂಗೆ ನಾವು ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ಅವರು ಹೇಳಿದ್ದಾರೆ, ಪ್ರೊಸೀಜರ್ನ ಹೇಳಿದ್ದಾರೆ, ದಟ್ ವಿ ಹ್ಯಾವ್ ಟು ಫಾಲೋ. ಆ್ಯಂಡ್ ವಿ ಆರ್ ಯೂಸಿಂಗ್ ದಿ ವರ್ಡ್ ಸೆಮಿ ಮೈಕ್ರೋ. ಸೊ ನಿಮಗೆ ಗೊತ್ತು, ಕೆಮಿಸ್ಟ್ರಿ ಅವರೇ ಮ್ಯಾಕ್ಸಿಮಮ್ ಪೊಲ್ಯೂಷನ್ಗೆ ಕಾಂಟ್ರಿಬ್ಯೂಟ್ ಮಾಡೋ ಅಂಥದ್ದು. ಯಾಕೆಂದರೆ ನಾವು ಮಾಡಿದ್ಮೇಲೆ ಅದನ್ನು ರಿಯೂಸ್ ಮಾಡಲ್ಲ. ಬಾಟ್ನಿ ಅವರು, ಝುವಾಲಜಿ ಅವರಾದರೆ ಸ್ಲೈಡ್ಸ್ ಇರ್ತಾರೆ, ಮತ್ತೆ ಅದನ್ನು ನೋಡ್ತಾ ಹೋಗ್ತಾರೆ. ಫಿಸಿಕ್ಸ್ ಅವರಾದರೆ ಕನೆಕ್ಟ್ ಮಾಡ್ತಾರೆ, ಕನೆಕ್ಷನ್ನ ತೆಗಿತಾರೆ, ಮತ್ತೆ ಅದನ್ನು ನೋಡ್ತಾ ಹೋಗ್ತಾರೆ. ಬಯೋಟೆಕ್ಕಲ್ಲೂ ಹಾಗೆಯೇ ಮಾಡಿದೇ ಮಾಡ್ತಿರ್ತಾರೆ. ಕೆಮಿಸ್ಟ್ರಿ ಅವ್ರು ಮಾತ್ರ ಮಾಡಿದ್ದನ್ನೆಲ್ಲ ಏನು ಮಾಡ್ತೀವಿ, ನಾವು ಸಿಂಕಿಗೆ ಸುರಿತೀವಿ. ಟೈಟ್ರೇಷನ್ ಮಾಡ್ತೀರಾ, ನಿಮ್ಮದು ಸ್ಟ್ಯಾಂಡರ್ಡ್ ಸೊಲ್ಯೂಷನ್ನ ಚೆಲ್ತೀರಾ, ಇನ್ನೊಂದು ಚೆಲ್ತೀರಾ. ಹಾಗಾಗಿ ನಾವು ಕಾಂಟ್ರಿಬ್ಯೂಷನ್ ನಮ್ಮದು ಟುವರ್ಡ್ಸ್ ದಿ ಪೊಲ್ಯೂಷನ್ ಜಾಸ್ತಿ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಸೇಮ್ ನಾವು ಮ್ಯಾಕ್ರೋ ಟೆಸ್ಟ್ ಟ್ಯೂಬಲ್ಲಿ ಮಾಡೋ ಅಂಥದ್ದು, ಅಂದರೆ 10 ml ಅಥವಾ 12 ಟೆಸ್ಟ್ ಟ್ಯೂಬಲ್ಲಿ ಮಾಡೋ ಅಂಥದ್ದನ್ನು ಚಿಕ್ಕ ಟೆಸ್ಟ್ ಟ್ಯೂಬಲ್ಲಿ ಸೆಮಿ ಮೈಕ್ರೋ, ಅದರಲ್ಲಿ ಅರ್ಧ, ಸೆಮಿ ಅಂತಂದರೆ ಅರ್ಧ. ಸೊ ಅದರಲ್ಲಿ ಅರ್ಧ ಇರುವಂಥ ಟೆಸ್ಟ್ ಟ್ಯೂಬಲ್ಲಿ ಮಾಡ್ತೀವಲ್ಲ ನಾವು, ಅದಕ್ಕೋಸ್ಕರ ಇದನ್ನು ಸೆಮಿ ಮೈಕ್ರೋ ಅಂತೀವಿ. ಎವ್ರಿಥಿಂಗ್ ರಿಮೈನ್ಸ್ ದ ಸೇಮ್, ಓನ್ಲಿ ದ ಕ್ವಾಂಟಿಟಿ ದಟ್ ವಿ ಆರ್ ಗೋಯಿಂಗ್ ಟು ಆ್ಯಡ್, ದ ಕ್ವಾಂಟಿಟಿ ಆಫ್ ದಿ ರಿಯೇಜೆಂಟ್ ದಟ್ ವಿ ಆರ್ ಗೋಯಿಂಗ್ ಟು ಆ್ಯಡ್, ಅದನ್ನು ರೆಡ್ಯೂಸ್ ಮಾಡ್ತೀವಿ ಅರ್ಧಕ್ಕೆ. ಹಾಗಾಗಿ ಇದನ್ನು ಸೆಮಿ ಮೈಕ್ರೋ ಅಂತ ಕರಿತೀವಿ. ಎಗೇನ್ ಅನಾಲಿಸಿಸ್ ಅಂತಂದ್ರೇನು, ಟು ಫೈಂಡ್ ಔಟ್ ಅಂತ. ನಿಮ್ಗೆ ಕೊಟ್ಟಿರುವಂಥದ್ದು ಯಾವುದೋ ಒಂದು ವೈಟ್ ಕಲರ್ ಪೌಡ್ರ್ ಕೊಡ್ತಾರೆ ಅಥವಾ ಬ್ರೌನ್ ಕಲರ್ ಪೌಡ್ರ್ ಕೊಡ್ತಾರೆ, ಅದು ಆರ್ಗ್ಯಾನಿಕಾ ಇನಾರ್ಗ್ಯಾನಿಕ್ ಆದರೆ ಅದ್ರ ಯಾವ್ದು ಕೆಟಯಾನ್ ಇದೆ, ಯಾವ್ದು ಅನಯಾನ್ ಇದೆ, ಅದನ್ನು ಕಂಡುಹಿಡಿತೀವಲ್ಲ, ಟು ಫೈಂಡ್ ಔಟ್, ಟು ಡಿಟೆಕ್ಟ್. ಅದಕ್ಕೆ ನಾವೇನಂತ ವರ್ಡ್ ಯೂಸ್ ಮಾಡ್ತೀವಿ, ಅನಾಲಿಸಿಸ್. ಎಗೇನ್ ಅನಾಲಿಸಿಸಲ್ಲಿ 2 ಟೈಪ್ ಇದೆ. ಒಂದು ಕ್ವಾಂಟಿಟೇಟಿವ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಕ್ವಾಲಿಟೇಟಿವ್ ಅಂತ ಕರಿತೀವಿ. ಕ್ವಾಲಿಟೇಟಿವ್ ಅಂದರೆ ವೆದರ್ ಅಟ್ ಪ್ರೆಸೆಂಟ್ ಆರ್ ನಾಟ್ ಅಂತ ಹೇಳೋದು, ಅಂದರೆ ಡಿಟೆಕ್ಷನ್ ಅಂತ ಹೇಳ್ಬೋದು. ಕ್ರೂಡ್ ವೆದರ್ ಅಂತ ಹೇಳಿದ್ರೆ ಡಿಟೆಕ್ಷನ್. ಕ್ವಾಂಟಿಟೇಟಿವ್ ಅಂದರೆ ಎಸ್ಟಿಮೇಷನ್, ಎಷ್ಟಿದೆ ಅಂತ ಹೇಳ್ತೀರಾ. ಫಸ್ಟು ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀರಾ, ಇದೆ ಅಂತ ಅಂದಮೇಲೆ ಎಷ್ಟಿದೆ ಅಂತ ಕಂಡುಹಿಡಿತೀವಲ್ಲ, ಆ ಥರ 2 ಅನಾಲಿಸಿಸ್ ಇದೆ. ಒಂದಕ್ಕೆ ಕ್ವಾಂಟಿಟೇಟಿವ್ ಅಂತೀವಿ, ಇನ್ನೊಂದಕ್ಕೆ ಕ್ವಾಲಿಟೇಟಿವ್ ಅಂತ. ಕ್ವಾಲಿಟೇಟಿವ್ ಅಂದರೆ ವೆದರ್ ಇಟ್ಸ್ ಪ್ರೆಸೆಂಟ್ ಆರ್ ನಾಟ್, ಡಿಟೆಕ್ಷನ್ ಟೆಸ್ಟು, ಅದು ಇದೆಯಾ ಇಲ್ವಾ ಅಂತ ಅಷ್ಟು ಹೇಳೋದಕ್ಕೆ ಕ್ವಾಲಿಟೇಟಿವ್. ಕ್ವಾಂಟಿಟೇಟಿವ್ ಅಂತಂದರೆ ಏನು ಅಂತಂದರೆ ಎಷ್ಟಿದೆ, ಎಷ್ಟು ಪರ್ಸೆಂಟೇಜ್ ಇದೆ ಅದನ್ನು ಕಾಣ್ತೀವಿ, ಅದಕ್ಕೆ ಕ್ವಾಂಟಿಟೇಟಿವ್. ಆದರೆ ಇಲ್ಲಿ ನಾವು ಮಾಡ್ತಾ ಇರೋಂಥದ್ದು ಕ್ವಾಲಿಟೇಟಿವ್. ಕ್ವಾಲಿಟೇಟಿವ್ ಅಂದರೆ ಆ ರ್ಯಾಡಿಕಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ. ಹೌ ಮಚ್ ಇಟ್ ಇಸ್ ದೇರ್, ವಿ ಆರ್ ನಾಟ್ ಗೋಯಿಂಗ್ ಟು ಚೆಕ್. ಸೊ ಹಾಗಾಗಿ ಇದೇನು ಅಂದರೆ ಸಿಸ್ಟಮ್ಯಾಟಿಕ್ ಸೆಮಿ ಮೈಕ್ರೋ ಕ್ವಾಲಿಟೇಟಿವ್ ಅನಾಲಿಸಿಸ್ ಆಫ್ ಸಾಲ್ಟ್ ಮಿಕ್ಸ್ಚರ್. ಯು ಆರ್ ಗೋಯಿಂಗ್ ಟು ಡೂ ದಿಸ್ ಅನಾಲಿಸಿಸ್ ಸಿಸ್ಟಮ್ಯಾಟಿಕಲಿ ಯೂಸಿಂಗ್ ಎ semi micro apparatus, and you are going to find out, we are going to detect whether those radicals are present or not. So that's why it is called as qualitative analysis of salt mixture. ಸೊ ನಿಮಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಹೇಗಿರುತ್ತೆ ಅಂದರೆ 3 ಪಾರ್ಟ್ ಇರುತ್ತೆ. ಪ್ರಿಲಿಮಿನರಿ ಟೆಸ್ಟ್ ಇರುತ್ತೆ, ಆ್ಯಸಿಡ್ ರ್ಯಾಡಿಕಲ್ಸ್ ಇರುತ್ತೆ, ಬೇಸಿಕ್ ರ್ಯಾಡಿಕಲ್, ಡಿಟೆಕ್ಷನ್ ಆಫ್ ಬೇಸಿಕ್ ರ್ಯಾಡಿಕಲ್ಸ್. ಪ್ರಿಲಿಮಿನರಿ ಟೆಸ್ಟು ಒಂದು 3 ಅಥವಾ 4 ಟೆಸ್ಟ್ ಮಾಡ್ತೀರಾ. ಯಾವ್ದಾದ್ರು 2 ನೀವು ಕರೆಕ್ಟಾಗಿ ಹೇಳಿದ್ರೆ 1 ಮಾರ್ಕ್ ಕೊಡ್ತಾರೆ. ರಿಪೋರ್ಟಿಂಗ್ ಟು ಆ್ಯಸಿಡ್ ರ್ಯಾಡಿಕಲ್ಸ್ ಆ್ಯಂಡ್ ಎ ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ರೈಟಿಂಗ್. ನೀವು ರ್ಯಾಡಿಕಲ್ಸ್ ಯಾವುದು ಅಂತ ರಿಪೋರ್ಟ್ ಮಾಡಿ ಅದಕ್ಕೆ ತಕ್ಕಂಗೆ ಪ್ರೊಸೀಜರು ಬರ್ತಿದೆ, ಸಿಸ್ಟಮ್ಯಾಟಿಕ್ ಪ್ರೊಸೀಜರು ಬರ್ತಿದ್ರೆ 1 ರ್ಯಾಡಿಕಲ್ಗೆ 3 ಮಾರ್ಕಂಗೆ 2 ರ್ಯಾಡಿಕಲ್ ಡಿಟೆಕ್ಟ್ ಮಾಡ್ತೀವಿ. ಬಿಕಾಸ್ ನಾನು ಹೇಳಿದೆ ಸಾಲ್ಟ್ ಮಿಕ್ಸ್ಚರ್ ಕೊಡ್ತೀವಿ ಅಂದರೆ 2 ಸಾಲ್ಟ್ನ ಮಿಕ್ಸ್ ಮಾಡಿಬಿಟ್ಟು 2 ಆ್ಯಸಿಡ್ ರ್ಯಾಡಿಕಲ್, 2 ಬೇಸಿಕ್ ರ್ಯಾಡಿಕಲ್ನ ರಿಪೋರ್ಟ್ ಮಾಡ್ತೀರಾ. 2 ಆ್ಯಸಿಡ್
ಆ್ಯಸಿಡ್ ರ್ಯಾಡಿಕಲ್ನ ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಬರೆದು ರಿಪೋರ್ಟ್ ಮಾಡಿದರೆ ಯು ವಿಲ್ ಗೆಟ್ 2 ಮಾರ್ಕ್ಸ್. 2 × 3 ಏನಾಯಿತು 6 ಮಾರ್ಕ್ಸ್ ಆಯಿತು. ಆ ರ್ಯಾಡಿಕಲ್ಸು ಯಾವ ಗ್ರೂಪಲ್ಲಿದೆ ಅಂತ ನೀವು ಕರೆಕ್ಟಾಗಿ ಹೇಳಿದ್ರೆ ಅದಕ್ಕೆ ಅರ್ಧ ಮಾರ್ಕ್ ಕೊಡ್ತಾರೆ. ಸೊ ಅದಕ್ಕೆ 1 ಮಾರ್ಕ್ ಇರುತ್ತೆ. ಸೊ ಟೋಟ್ಲಿ ಆ್ಯಸಿಡ್ ರ್ಯಾಡಿಕಲ್ಗೆ 7 ಮಾರ್ಕ್ಸ್ ಇರುತ್ತೆ. ರಿಪೋರ್ಟಿಂಗ್ 2 ಬೇಸಿಕ್ ರ್ಯಾಡಿಕಲ್ಸ್ ಆ್ಯಂಡ್ 2 ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ರೈಟಿಂಗ್ ಇದ್ದರೆ 1 ಬೇಸಿಕ್ ರ್ಯಾಡಿಕಲ್ಗೆ 4 ಮಾರ್ಕ್ ಇರುತ್ತೆ. ಸೊ 2 ಬೇಸಿಕ್ ರ್ಯಾಡಿಕಲ್ನ ರಿಪೋರ್ಟ್ ಮಾಡ್ತೀರಾ 8 ಮಾರ್ಕ್ ಇರುತ್ತೆ. ಅಗೇನ್ ಮೆನ್ಷನಿಂಗ್ ದಿ ಕರೆಕ್ಟ್ ಗ್ರೂಪ್ ಆಫ್ ಈಚ್ ಬೇಸಿಕ್ ರ್ಯಾಡಿಕಲ್ ಬರೆದ್ರೆ 1 ಮಾರ್ಕ್ ಇರುತ್ತೆ. ಸೊ ಅದೇ ಥರ ಏನು ಮಾಡ್ತೀರಾ, ಬೇಸಿಕ್ ರ್ಯಾಡಿಕಲ್ ಯಾವ್ದು ಬರುತ್ತಲ್ಲ ಅದಕ್ಕೆ ನೀವೇನಾದರೂ ಸಿಂಪಲ್ ಈಕ್ವೇಷನ್ಸ್ನ ಬರೆದ್ರೆ 2 ಮಾರ್ಕ್ಸ್ ಕೊಡ್ತಾರೆ. ಸೊ ಆಲ್ಟುಗೆದರ್ ನಿಮಗೆ ಎಷ್ಟು ಮಾರ್ಕ್ಸ್ ಇರುತ್ತೆ, 20 ಮಾರ್ಕ್ಸ್ ಇರುತ್ತೆ. ಸೊ ಎಂಟೈರ್ ಅನಾಲಿಸಿಸ್ದು ನಿಮಗೆ ಎಷ್ಟಿರುತ್ತೆ, ಪ್ರಾಕ್ಟಿಕಲ್ಸ್ ಎಷ್ಟಿರುತ್ತೆ, 50 ಮಾರ್ಕ್ಸ್ ಇರುತ್ತೆ. 50 ಮಾರ್ಕ್ಸಲ್ಲಿ 15 ಮಾರ್ಕ್ಸು ಇಂಟರ್ನಲ್ ಅಸೆಸ್ಮೆಂಟ್ಗೆ ಇರುತ್ತೆ, 35 ಮಾರ್ಕ್ಸು ಪರ್ಫಾರ್ಮೆನ್ಸ್ಗೆ ಇರುತ್ತೆ. ಔಟ್ ಆಫ್ 35 ಮಾರ್ಕ್ಸು 20 ಮಾರ್ಕ್ಸು ಇದಕ್ಕಿರುತ್ತೆ. ಇನ್ನು 5 ಮಾರ್ಕ್ಸು ರೆಕಾರ್ಡ್ಗಿರುತ್ತೆ. ರೆಕಾರ್ಡಲ್ಲಿ 8 ಎಕ್ಸ್ಪೆರಿಮೆಂಟ್ ಕಂಪಲ್ಸರಿ ನೀವು ಬರೆದಿರಬೇಕು, ಬ್ಯಾಚ್ ಟೀಚರ್ಸ್ ಸೈನ್ ಆಗಿರಬೇಕು, HOD ಸಿಗ್ನೇಚರ್ ಆಗಿರಬೇಕು. ಅದಕ್ಕೆ ನಾವು ಸರ್ಟಿಫೈಡ್ ರೆಕಾರ್ಡ್ ಅಂತ ಹೇಳ್ತೀವಿ. ಅದು ಸರ್ಟಿಫೈ ಆಗಿತ್ತು ಅಂತಂದರೆ 5 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ನೆಕ್ಸ್ಟು ನಿಮ್ಗೆ ಏನಾಗುತ್ತೆ, ಪ್ರೊಸೀಜರ್ ರೈಟಿಂಗ್ ಇರುತ್ತೆ. ಪ್ರೊಸೀಜರ್ ರೈಟಿಂಗ್ ನಿಮ್ಗೆ ಆಲ್ರೆಡಿ 3 ಎಕ್ಸ್ಪೆರಿಮೆಂಟು ಹೇಳಿದ್ದಾರೆ, ಇಂಥದ್ದು ಪ್ರೊಸೀಜರ್ ರೈಟಿಂಗ್ ಓದ್ಕೋಬೇಕು ಅಂತ. ಅದರಲ್ಲಿ ಯಾವ್ದಾದ್ರು ಒಂದು ಕೊಡ್ತಾರೆ, ಅದಕ್ಕೆ 5 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ವೈವಾ ಕ್ವಶನ್ಸ್ ಇರುತ್ತೆ. ವೈವಾ ಕ್ವಶನ್ಸ್ ಹೇಗಿರುತ್ತೆ ಅಂತಂದರೆ ನೀವು ಯಾವ ಪರ್ಫಾರ್ಮೆನ್ಸ್ ಮಾಡಿರ್ತಾರೋ ಆ ಎಕ್ಸ್ಪೆರಿಮೆಂಟ್ ಮೇಲೆ ಕೇಳಬೇಕು ಅಂತಿದೆ. ಸೊ ಇಲ್ಲಿ ಎಲ್ಲರೂ ಮಾಡ್ತಾ ಇರೋವಂಥದ್ದು ಸೇಮ್ ಎಕ್ಸ್ಪೆರಿಮೆಂಟ್ ಆಗಿದೆ. ಹಾಗಾಗಿ ನಿಮಗೆ ಯಾವ್ಯಾವ ರ್ಯಾಡಿಕಲ್ ಬಂದಿರ್ತಲ್ಲ ಆ ರ್ಯಾಡಿಕಲ್ ಮೇಲೆ ಕ್ವಶನ್ಸ್ನ ಕೇಳ್ತಾರೆ. ಸೊ ನನಗೆ ಇದು 2 ಆ್ಯಸಿಡ್ ರ್ಯಾಡಿಕಲ್ ಬಂದಿದೆ ಅಂದರೆ ಅದು ಹೇಗೆ ಬಂದಿದೆ, ಅದು ಯಾಕೆ ಬಂತು, ಯಾವ ಕಲರ್ ಬಂತು, ಬೇಸ್ಡ್ ಆನ್ ದಟ್ ಓನ್ಲಿ ದೇ ಗೋಯಿಂಗ್ ಟು ಆಸ್ಕ್ ಯು ದಿ ಕ್ವಶನ್ಸ್. ಸೊ ಅದಕ್ಕೆ ನಿಮಗೆ 5 ಮಾರ್ಕ್ಸ್ ಇರುತ್ತೆ. ಸೊ ಆಲ್ಟುಗೆದರ್ ಈ ಎಕ್ಸ್ಪೆರಿಮೆಂಟ್ಗೆ ನಿಮಗೆ ಇರುತ್ತೆ. ಸೊ ನಿಮ್ಮ ಅಕಾಂಟಿವ್ ಸಿಲೆಬಸ್ ಪ್ರಕಾರ ಯಾವ್ಯಾವುದು ಸಾಲ್ಟ್ನ ಕೇಳ್ಬೋದು ಅಂತಂದರೆ, ಆ್ಯಸಿಡ್ ರ್ಯಾಡಿಕಲ್ಸ್ ಆದರೆ ಆ್ಯಸಿಡ್ ರ್ಯಾಡಿಕಲ್ಸ್ಗೆ ನಾವೇನಂತ ಕರಿತೀವಿ, ಅನಯಾನ್ಸ್ ಅಂತ ಕರಿತೀವಿ. CO3 2- ಕಾರ್ಬನೇಟ್, Cl- ಕ್ಲೋರೈಡ್, Br- ಬ್ರೋಮೈಡ್, NO3- ನೈಟ್ರೇಟ್, ಬೋರೇಟ್ ಆ್ಯಂಡ್ ಸಲ್ಫೇಟ್. ನಿಮ್ಮ ಸಿಲೆಬಸ್ ಪ್ರಕಾರ ಇದನ್ನೇ ಇಷ್ಟು ರ್ಯಾಡಿಕಲ್ಸ್ನ ಅವರು ಕೇಳ್ಬೋದು. ಆ ಥರ ಬೇಸಿಕ್ ರ್ಯಾಡಿಕಲ್ಸ್ಗೆ ಬಂದರೆ ಲೆಡ್ ಇರ್ಬೋದು, ಕಾಪರ್ ಇರ್ಬೋದು, ಬಿಸ್ಮತ್ ಇರ್ಬೋದು, ಕ್ಯಾಡ್ಮಿಯಮ್, ಐರನ್, Fe2+, Fe3+, ಅಲ್ಯೂಮಿನಿಯಂ, Mn2+, Zn2+, Ba2+, Sr2+, ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಪೊಟ್ಯಾಷಿಯಮ್, ಅಮೋನಿಯಂ ಆ್ಯಂಡ್ ಸೋಡಿಯಂ ಇದನ್ನು ಕೇಳ್ಬೋದು. ಲೆಡ್ಡು ಫಸ್ಟ್ ಗ್ರೂಪಲ್ಲಿ ಬರುತ್ತೆ. ಆ್ಯಸಿಡ್ ರ್ಯಾಡಿಕಲ್ಸ್ನ ನಾವು 3 ಗ್ರೂಪಾಗಿ ಡಿವೈಡ್ ಮಾಡಿದ್ದೀವಿ. ಬೇಸಿಕ್ ಗ್ರೂಪ್ನ ತೊಗೊಂಡ್ರೆ ವಿ ಹ್ಯಾವ್ ಡಿವೈಡೆಡ್ ದಮ್ ಇಂಟು 7 ಡಿಫ್ರೆಂಟ್ ಗ್ರೂಪ್ಸ್. ನಿಮಗೆ ಲೆಡ್ಡು ಫಸ್ಟ್ ಗ್ರೂಪಲ್ಲಿ ಬರುತ್ತೆ, ಕಾಪರು, ಬಿಸ್ಮತ್ತು, ಕ್ಯಾಡ್ಮಿಯಮು ಸೆಕೆಂಡ್ ಗ್ರೂಪಲ್ಲಿ ಬರುತ್ತೆ, ಐರನ್ ಮತ್ತು ಅಲ್ಯೂಮಿನಿಯಮು ಥರ್ಡ್ ಗ್ರೂಪಲ್ಲಿ ಬರುತ್ತೆ, ಮ್ಯಾಂಗನೀಸು, ಜಿಂಕು ಫೋರ್ತ್ ಗ್ರೂಪಲ್ಲಿ ಬರುತ್ತೆ, ಬೇರಿಯಮು, ಸ್ಟ್ಯಾನ್ಶಿಯಮು, ಕ್ಯಾಲ್ಶಿಯಮು ಫಿಫ್ತ್ ಗ್ರೂಪಲ್ಲಿ ಬರುತ್ತೆ, ಮೆಗ್ನೀಷಿಯಮು, ಅಮೋನಿಯಮು, ಪೊಟ್ಯಾಷಿಯಮು, ಸೋಡಿಯಮು 6 ಗ್ರೂಪಲ್ಲಿ ಬರುತ್ತೆ. ಸೊ ಬೇಸಿಕ್ ರ್ಯಾಡಿಕಲ್ಸ್ ನಾವು 7 ಗ್ರೂಪ್ಸ್ ಆಗಿ ಡಿವೈಡ್ ಮಾಡಿದ್ವಿ. ಸೊ 7 ಗ್ರೂಪಲ್ಲಿ ದೀಸ್ ಆರ್ ದಿ ರ್ಯಾಡಿಕಲ್ಸ್ ದೇ ಗೋಯಿಂಗ್ ಟು ಗಿವ್. ಬಟ್ ಜನರಲಿ ನಿಮಗೆ ಫಸ್ಟ್ 2 ಗ್ರೂಪ್ ರ್ಯಾಡಿಕಲ್ಸ್ನ ಕೊಡಲ್ಲ. ವಿ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ ಥರ್ಡ್ ಗ್ರೂಪ್. ಅಲ್ಯೂಮಿನಿಯಂ ಕೊಡ್ತೀವಿ, ಮ್ಯಾಂಗನೀಸು, ಜಿಂಕು, ಬೇರಿಯಮು, ಸ್ಟ್ಯಾನ್ಶಿಯಮು, ಕ್ಯಾಲ್ಶಿಯಮು, ಮೆಗ್ನೀಷಿಯಮು, ಅಮೋನಿಯಮು, ಪೊಟ್ಯಾಷಿಯಮು, ಸೋಡಿಯಂ ಇದಾದರೂ ಕೊಡ್ತಾರೆ. ಲೆಡ್ಡು, ಕಾಪರು, ಬಿಸ್ಮತ್ತು, ಕ್ಯಾಡ್ಮಿಯಮು, ಐರನ್ ಟು Fe2+, Fe3+ ಏನಾಗುತ್ತೆ ಅಂದರೆ ಕಲರ್ಡ್ ಸಾಲ್ಟ್. ಅದು ನೋಡಿದ ತಕ್ಷಣ ಇದೆ ಅಂತ ಹೇಳ್ತಾರೆ, ಹಾಗಾಗಿ ಅದನ್ನು ಅವಾಯ್ಡ್ ಮಾಡ್ತಾರೆ. ಇದನ್ನೆಲ್ಲ ಏನು ಅಂತಂದರೆ ಲೆಡ್ಡು, ಕಾಪರು, ಬಿಸ್ಮತ್ತು, ಕ್ಯಾಡ್ಮಿಯಮ್ ಇದೆಲ್ಲ ಅದೆಲ್ಲ ತುಂಬ ಇಂಟರ್ಫಿಯರಿಂಗ್ ರ್ಯಾಡಿಕಲ್. ಟು ಎಲಿಮಿನೇಟ್ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ಟೂಡೆಂಟ್ ಫ್ರೆಂಡ್ಲಿಗೋಸ್ಕರ ನಾವು ಈ ರ್ಯಾಡಿಕಲ್ಸ್ನ ಕೊಡಲ್ಲ. ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ ಅಲ್ಯೂಮಿನಿಯಂ ಕೊಡ್ತಾರೆ, ಮ್ಯಾಂಗನೀಸ್, ಜಿಂಕ್, ಬೇರಿಯಂ, ಸ್ಟ್ಯಾನ್ಶಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಅಮೋನಿಯಂ, ಪೊಟ್ಯಾಷಿಯಂ ಇದನ್ನು ಯಾವ್ದು ಬೇಕಾದ್ರೂ ಕೇಳ್ಬೋದು. ಸೊ ನಿಮ್ಮದು ಇನಾರ್ಗ್ಯಾನಿಕ್ ಅನಾಲಿಸಿಸ್ ಏನಿದೆಯಲ್ಲ, ಡಿಟೆಕ್ಷನ್ ಆಫ್ 2 ಆ್ಯಸಿಡ್ ರ್ಯಾಡಿಕಲ್, 2 ಬೇಸಿಕ್ ರ್ಯಾಡಿಕಲ್, ಇಟ್ ಗೋಯಿಂಗ್ ಟು ಕನ್ಸಿಸ್ಟ್ ಆಫ್ 3 ಡಿಫ್ರೆಂಟ್ ಸ್ಟೆಪ್ಸ್. ಮೊದಲನೇ ಸ್ಟೆಪ್ಪು ಪ್ರಿಲಿಮಿನರಿ ಟೆಸ್ಟು, ಪ್ರಿಲಿಮಿನರಿ ಅಬ್ಸರ್ವೇಷನ್. ಇಟ್ ಗೋಯಿಂಗ್ ಟು ಗಿವ್ ಎ ವೇಗ್ ಐಡಿಯಾ. ನನಗೆ ಯಾವ ಕಾಂಪೌಂಡ್ ಕೊಟ್ಟಿರ್ಬೋದು ಅಂತ ನನಗೆ ವೇಗಾಗಿ ಐಡಿಯಾ ಕೊಡುತ್ತೆ, ಇದಿರ್ಬೋದಾ ಅಂತ. ಅದಕ್ಕೆ ಪ್ರಿಲಿಮಿನರಿ ಅಬ್ಸರ್ವೇಷನ್ಸ್ ಅಂತ ಹೇಳ್ತೀವಿ. ಎರಡನೇದು ಡಿಟೆಕ್ಷನ್ ಆಫ್ ಆ್ಯಸಿಡ್ ರ್ಯಾಡಿಕಲ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಆಲ್ರೆಡಿ ನನಗೆ 7 ಮಾರ್ಕ್ ಕೊಡ್ತೀನಿ ಅಂತ ಹೇಳ್ತಾರೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ 2 ಮಾರ್ಕ್ಸ್. ನೆಕ್ಸ್ಟ್ ಡಿಟೆಕ್ಷನ್ ಆಫ್ ಬೇಸಿಕ್ ರ್ಯಾಡಿಕಲ್ಸ್ಗೆ 8 + 2 10 ಮಾರ್ಕ್ಸ್ ಇರುತ್ತೆ. ಡಿಟೆಕ್ಷನ್ ಆಫ್ ಬೇಸಿಕ್ ರ್ಯಾಡಿಕಲ್ಸ್ ಇರುತ್ತೆ. ನೆಕ್ಸ್ಟ್ ಈಗ ಪ್ರಿಲಿಮಿನರಿ ಅಬ್ಸರ್ವೇಷನ್ ಅಂತ ಹೇಳಿದ್ರೆ ನಾವು 3 ಅಬ್ಸರ್ವೇಷನ್ಸ್ನ ಮಾಡ್ತೀವಿ. ಪ್ರಿಲಿಮಿನರಿ ಅಬ್ಸರ್ವೇಷನ್ಸ್ನ ಮಾಡ್ತೀವಿ. ಅದರಲ್ಲಿ ನೀವು ಯಾವ್ದಾದ್ರು 2 ಕರೆಕ್ಟಾಗಿ ಬರೆದಿದ್ರೆ ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಸೊ ಇಟ್ ಗೋಯಿಂಗ್ ಟು ಗಿವ್ ಆ್ಯನ್ ವೇಗ್ ಐಡಿಯಾ. ಇದು ಇರ್ಬೋದಾ ಅಂತ ನನಗೊಂದು ಅಂದಾಜಾಗಿ ಇರ್ಬೋದಾ ಅಂತ ಹೇಳುತ್ತೆ. ಸ್ಟೇಟ್ ನೀವು ಕೊಟ್ಟಿರುವಂಥದ್ದು ಅಮಾರ್ಫಸ್ ಇದೆಯಾ, ಕ್ರಿಸ್ಟಲೈನ್. ನಿಮ್ಗೆ ಕೊಡುವಂಥದ್ದು ಎಲ್ಲ ಇನಾರ್ಗ್ಯಾನಿಕ್ ಸಾಲ್ಟ್ಸ್ ಎಲ್ಲನೂ ಏನಾಗಿರುತ್ತೆ, ಸಾಲಿಡ್ಸೇ ಇರುತ್ತೆ. ಅದು ಕ್ರಿಸ್ಟಲೈನ ಅಮಾರ್ಫಸ್ ಅಂತ ನೀವು ನೋಡ್ಕೋಬೇಕಾಗತ್ತೆ. ಈ ಅಮಾರ್ಫಸ್ ಅಂತಂದರೆ ಫೈನ್ ಪೌಡರ್ ಲೈಕ್ ಮೈದಾ ಅಥವಾ ಫೇಸ್ ಪೌಡರ್ ಥರ ಅಷ್ಟು ಫೈನಾಗಿತ್ತು ಅಂತಂದಾಗ ಅದನ್ನು ಅಮಾರ್ಫಸ್ ಅಂತ ನಾವು ಹೇಳ್ತೀವಿ. ಆ ಥರ ಕ್ರಿಸ್ಟಲೈನ್ ಅಂತಂದರೆ ಮುಟ್ಟಿದಾಗ ಕ್ರಿಸ್ಟಲ್ ಫೀಲ್ ಆಗುತ್ತೆ. ಆವಾಗ ನಾವು ಅದನ್ನ ಏನಂತ ಕರಿತೀವಿ, ಕ್ರಿಸ್ಟಲೈನ್ ಅಂತ ಹೇಳ್ತೀವಿ. ಜನರಲಿ ನಾವು ಯಾವುದೇ ಕೆಮಿಕಲ್ಸ್ನ ಕೈಯಲ್ಲಿ ಮುಟ್ಟಬೇಡಿ ಲ್ಯಾಬಲ್ಲಿ ಅಂತ ಹೇಳ್ತೀವಿ. ಬಟ್ ಈ ಅನಾಲಿಸಿಸ್ ಮಾಡಬೇಕಾದ್ರೆ ಜಸ್ಟ್ ಯು ಟಚ್ ದಿ ಸಾಲ್ಟ್ ಆ್ಯಂಡ್ ಐಡೆಂಟಿಫೈ ವೆದರ್ ಇಟ್ಸ್ ಅಮಾರ್ಫಸ್ ಆರ್ ಕ್ರಿಸ್ಟಲೈನ್ ಅಂತ ಹೇಳ್ತಾರೆ. ಅಮಾರ್ಫಸ್ ಆದರೆ 99% ಕಾರ್ಬನೇಟ್ ಆಗಿರುತ್ತೆ, ಬೋರೇಟ್ಸ್ ಆಗಿರುತ್ತೆ, ಫಾಸ್ಫೇಟ್ಸ್ ಆಗಿರುತ್ತೆ. ಕ್ರಿಸ್ಟಲೈನ್ ಅಂದರೆ ನೈಟ್ರೇಟ್ಸು, ಕ್ಲೋರೈಡ್ಸು, ಸಲ್ಫೇಟ್ಸು ಆಗಿರ್ಬೋದು.
ಆದರೆ ನಾನು ನಿಮ್ಗೆ ಮುಂಚೆನೇ ಹೇಳ್ದಂಗೆ ನಾವು 2 ಸಿಂಪಲ್ ಸಾಲ್ಟ್ನ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀವಿ. 2 ಸಿಂಪಲ್ ಸಾಲ್ಟ್ನ ನಾನು ಅಮಾರ್ಫಸ್ನೇ ಆ್ಯಡ್ ಮಾಡಿದೆ ಅಂತ ಇಟ್ಕೊಳ್ಳೋಣ. ಅವಾಗ ರಿಸಲ್ಟೆಂಟು ಅಮಾರ್ಫಸ್ ಇರುತ್ತೆ. 2 ಕ್ರಿಸ್ಟಲೈನ್ ಇತ್ತು ಅಂದಾಗ ರಿಸಲ್ಟೆಂಟು ಕ್ರಿಸ್ಟಲೈನ್ ಇರುತ್ತೆ. ಒಂದು ಅಮಾರ್ಫಸ್ಸು ಒಂದು ಕ್ರಿಸ್ಟಲೈನನ್ನು ಆ್ಯಡ್ ಮಾಡಿದಾಗ ಯು ಆರ್ ಗೋಯಿಂಗ್ ಟು ರಿಪೋರ್ಟ್ ಇಟ್ ದಟ್ ಆಸ್ ಕ್ರಿಸ್ಟಲೈನ್. ಯಾಕೆಂದರೆ ಮುಟ್ಟಿದಾಗ ನಿಮಗೆ ಕ್ರಿಸ್ಟಲ್ ಫಾರ್ಮ್ ಆಗುತ್ತೆ, ಹಾಗಾಗಿ ಅದನ್ನು ಕ್ರಿಸ್ಟಲೈನ್ ಅಂತ ಹೇಳ್ತೀರಾ. ಸೊ ಕಲರ್ ಯೂಶಲಿ ಕಲರ್ಡ್ ಸಾಲ್ಟ್ಸ್ ನಿಮಗೆ ಕೊಡಿದ್ರೆ, ಯಾಕೆಂದರೆ ಕಲರ್ ನೋಡಿದ ತಕ್ಷಣ ಇದೆ ಅಂತ ನೀವು ಹೇಳ್ಬಿಡ್ತೀರಾ. ಕಾಪರ್ ಇರ್ಬೋದು, ಬ್ಲೂ ಕಲರ್ ಇರುತ್ತೆ, ಫೆರಸ್ ಇರ್ಬೋದು, ಗ್ರೀನ್ ಇರುತ್ತೆ, ಫೆರಿಕ್ ಇರ್ಬೋದು, ಯೆಲ್ಲೋ ಇರುತ್ತೆ, ಮ್ಯಾಂಗನೀಸ್ ಇರುತ್ತೆ, ಲೈಟ್ ಪಿಂಕ್ ಇರುತ್ತೆ. ಹಾಗಾಗಿ ನೀವು ನೋಡಿದ ತಕ್ಷಣ ಇದೇ ಕಲರ್ಡ್ ಸಾಲ್ಟ್ ಅದು ಇದಿರ್ಬೋದು ರ್ಯಾಡಿಕಲ್ ಅಂತ ಐಡೆಂಟಿಫೈ ಮಾಡ್ತೀರಾ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಕಲರ್ಡ್ ಸಾಲ್ಟ್ನ ಕೊಡೋಲ್ಲ, ಕಲರ್ಲೆಸ್ ಸಾಲ್ಟ್ಸ್ನ ಕೊಡ್ತಾರೆ. ಸೊ ಕಲರ್ಲೆಸ್ಸು ನೀವು ಹೇಳಬೇಕಾಗುತ್ತೆ. ಕೊಟ್ಟರು ಕಲರ್ಡು ನಾವು ಮ್ಯಾಂಗನೀಸ್ ಕೊಡ್ತೀವಿ. ಸೊ ವೆರಿ ಪೇಲ್ ಲೈಟ್ ಪಿಂಕ್ ಕಲರ್ ಇರುತ್ತೆ. ಬೇರೆ ಜೊತೆಗೆ ಮಿಕ್ಸ್ ಮಾಡಿದ್ರೆ ನಿಮ್ಮ ಕೆಲಸ ಐಡೆಂಟಿಫೈ ಮಾಡ್ಬೋದು, ಐಡೆಂಟಿಫೈ ಮಾಡಿದ್ರೆ ಇರ್ಬೋದು. ನೆಕ್ಸ್ಟ್ 3ನೇ ಟೆಸ್ಟ್ ನಾವು ಏನು ಮಾಡ್ತೀವಿ ಅಂದರೆ ಸಾಲ್ಯುಬಿಲಿಟಿ ಟೆಸ್ಟ್ ಮಾಡ್ತೀವಿ. ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ನಿಮ್ಮದು ಇದು ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಅನಾಲಿಸಿಸ್. ನಾವೇನು ಮಾಡಬೇಕು, ಸಾಲ್ಯುಬಿಲಿಟಿನ ಚೆಕ್ ಮಾಡಬೇಕು. ಬೇರೆ ಬೇರೆ ಸಾಲ್ವೆಂಟಲ್ಲಿ ವಾಟ್ರಲ್ಲಿ ಚೆಕ್ ಮಾಡಬೇಕು, ಕೋಲ್ಡ್ ಕಂಡೀಷನಲ್ಲಿ, ಹಾಟ್ ಕಂಡೀಷನಲ್ಲಿ. ಅದರಲ್ಲಿ ಆಗಲಿಲ್ಲ ಅಂದಾಗ ನಾನು ಏನು ಮಾಡಬೇಕಾಗುತ್ತೆ, ಡೈಲ್ಯೂಟ್ HCl ಚೆಕ್ ಮಾಡಬೇಕಾಗುತ್ತೆ. ಅದರಲ್ಲೂ ಆಗಲಿಲ್ಲ ಅಂದಾಗ ನಾನು ಏನು ಮಾಡಬೇಕಾಗುತ್ತೆ, ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡಲ್ಲಿ ನಾನು ಚೆಕ್ ಮಾಡಬೇಕಾಗತ್ತೆ. ಸಾಲ್ಟ್ ಮಿಕ್ಸರ್ ಪ್ಲಸ್ ವಾಟರ್ನ ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡ್ತೀನಿ. ಸಾಲ್ಯುಬಲ್ ಆಯಿತು ಅಂದರೆ, ಸಾಲ್ಯುಬಲ್ ಅಂದರೆ ಏನು, ನನಗೆ ಕ್ಲಿಯರ್ ಸೊಲ್ಯೂಷನ್ ಬರಬೇಕು, ಲೈಕ್ ಎ ವಾಟರ್. ಅಥವಾ ನಾವು ಬೆಂಚ್ ರಿಯೇಜೆಂಟಲ್ಲಿ ಏನು ಸೊಲ್ಯೂಷನ್ಸ್ನ ಮಾಡಿಟ್ಟಿರ್ತಲ್ಲ ಅಷ್ಟು ಕ್ಲಿಯರ್ ಆಗಿದ್ದರೆ ಮಾತ್ರ ನಾನು ಸಾಲ್ಯುಬಲ್ ಅಂತೀನಿ. ಏನು ಟರ್ಬಿಡಿಟಿ ಇರಬಾರ್ದು. ವೆನ್ ಯು ಮಿಕ್ಸ್ ಸಾಲ್ಟ್ ಮಿಕ್ಸರ್ ಪ್ಲಸ್ ವಾಟರ್ ಎರಡನ್ನೂ ನೀವೇನು ಮಾಡಬೇಕು, ಹಾಕಿದ್ಮೇಲೆ ಶೇಕ್ ಮಾಡಬೇಕು. ಸಾಲ್ಟ್ ಮಿಕ್ಸರ್ ಮತ್ತು ವಾಟರ್ನ ಕಂಪ್ಲೀಟ್ಲಿ ಸಾಲ್ಯುಬಲ್ ಆಯಿತು ಅಂದರೆ ಅದು ಕ್ಲೋರೈಡ್ಸ್ ಇರ್ಬೋದು, ನೈಟ್ರೇಟ್ಸ್ ಇರ್ಬೋದು, ಸಲ್ಫೇಟ್ಸ್. ಇಟ್ ಗೋಯಿಂಗ್ ಟು ಗಿವ್ ಎ ವೇಗ್ ಐಡಿಯಾ, ನಾಟ್ ಕರೆಕ್ಟ್ ಐಡಿಯಾ ಅಂತಲ್ಲ, ವೇಗಾಗಿ ಹೇಳುತ್ತೆ. ಅಕಸ್ಮಾತ್ ಕೆಲವು ಸಲ ಏನಾಗುತ್ತೆ, ಕೋಲ್ಡ್ ವಾಟರಲ್ಲಿ ಸಾಲ್ಯುಬಲ್ ಆಗಲ್ಲ. ಅವಾಗ ಏನು ಮಾಡಬೇಕು, ಸ್ವಲ್ಪ ವಾರ್ಮ್ ಮಾಡಿದ್ರೆ, ಹೀಟ್ ಮಾಡಿದ್ರೆ ಸಾಲ್ಯುಬಲ್ ಆಗುತ್ತೆ. ಸೊ ಆಗಲ್ವಾ ಅಂತ ನೀವು ಚೆಕ್ ಮಾಡ್ಬೋದು. ಸಾಲ್ಯುಬಲ್ ಆಯಿತು ಅಂದರೆ ಅಗೇನ್ ಅದು ಕ್ಲೋರೈಡ್ಸು, ನೈಟ್ರೇಟ್ಸು, ಸಲ್ಫೇಟ್ಸೇ ಇರುತ್ತೆ. ಅಕಸ್ಮಾತ್ ಏನಾದರೂ ಅದು ವಾಟರಲ್ಲಿ ಇನ್ಸಾಲ್ಯುಬಲ್ ಆಯಿತು ಅಂದರೆ ಅವಾಗ 100% ಕಾರ್ಬನೇಟ್ಸ್ ಆಫ್ ಜಿಂಕು, ಮ್ಯಾಂಗನೀಸು ಅಥವಾ ಬೇರಿಯಮು, ಸ್ಟ್ಯಾನ್ಷಿಯಮು, ಕ್ಯಾಲ್ಶಿಯಂ, ಮೆಗ್ನೀಷಿಯಮ್ ಮೇ ಬಿ ಪ್ರೆಸೆಂಟ್ ಅಂತ ನಾವು ಹೇಳ್ಬೋದು. ಸೊ ಇಫ್ ಇಟ್ ಇಸ್ ವಾಟರ್ ಇನ್ಸಾಲ್ಯುಬಲ್ ಆಯಿತು ಅಂದರೆ ಬೋತ್ ಇನ್ ಹಾಟ್ ವಾಟರ್ ಆ್ಯಂಡ್ ಕೋಲ್ಡ್ ವಾಟರ್, ದೆನ್ ವಿಲ್ ಗೋ ಫಾರ್ ಡೈಲ್ಯೂಟ್ HCl. ಸಾಲ್ಟ್ ಮಿಕ್ಸರ್ನ ತೊಗೊಂಡು ಡೈಲ್ಯೂಟ್ HClನ ಹಾಕ್ತೀವಿ. ಡೈಲ್ಯೂಟ್ HCl ಹಾಕಿದಾಗ ಏನಾದರೂ ಎಫರೋಸೆನ್ಸ್ ಬಂತು ಅಂತ ಅಂದ್ಕೊಂಡ್ರೆ, ಸಾಲ್ಯುಬಲ್ ವಿತ್ ಎಫರೋಸೆನ್ಸ್ ಆಯಿತು ಅಂದರೆ ಕಾರ್ಬನೇಟ್ ಸಾಲ್ಟ್ಸ್ ಆರ್ ಪ್ರೆಸೆಂಟ್ ಅಂತ ನಾವು ಹೇಳ್ತೀವಿ. ಅಕಸ್ಮಾತ್ ಅದರಲ್ಲೂ ಸಾಲ್ಯುಬಲ್ ಆಗಿಲ್ಲ ಅಂದರೆ ದೆನ್ ವಿ ಹ್ಯಾವ್ ಟು ಟೇಕ್ ಸಾಲ್ಟ್ ಮಿಕ್ಸರ್ ಪ್ಲಸ್ ಡೈಲ್ಯೂಟ್ HNO3. ಅದು ನಿಮಗೆ ಕೊಟ್ಟಿರುವಂಥದ್ದು ಡೈಲ್ಯೂಟ್ HNO3 ಅಂಥದ್ದು ಲೆಡ್ ಸಾಲ್ಟ್ಸ್ ಇರುತ್ತಲ್ಲ, ಅದು ಸಾಲ್ಯುಬಲ್ ಆಗುತ್ತೆ. ಸೊ ಆದರೆ ನಿಮಗೆ ನಾವು ಸಾಧ್ಯ ಆದಷ್ಟು ಲೆಡ್ ಸಾಲ್ಟು, ಕ್ಯಾಲ್ಶಿಯಮ್, ಕ್ಯಾಡ್ಮಿಯಮು, ಬಿಸ್ಮತ್ ಯಾವುದೂ ಕೊಡ್ತಾ ಇಲ್ಲ. ಹಾಗಾಗಿ ನಿಮಗೆ ಕೊಡುವಂಥ ಸಾಲ್ಟ್ ಮಿಕ್ಸರ್ಸು ಐದರ್ ಇಟ್ ಇಸ್ ಸಾಲ್ಯುಬಲ್ ಇನ್ ವಾಟರ್, ಕೋಲ್ಡ್ ವಾಟರ್, ಆರ್ ಇಟ್ ಇಸ್ ಸಾಲ್ಯುಬಲ್ ಇನ್ ಡೈಲ್ಯೂಟ್ HCl. ಈವನ್ ಹಾಟ್ ವಾಟರ್ ಸಾಲ್ಯುಬಲ್ ಕೊಡೋಕ್ಕೆ, ಯಾಕೆಂದರೆ ಸ್ವಲ್ಪ ಹೊತ್ತು ಆದಮೇಲೆ ಏನಾಗುತ್ತೆ ಅಂದರೆ ಹಾಟ್ ವಾಟರು ಸೆಟ್ಲ್ ಆಗೋಕ್ಕೆ ಶುರು ಆಗುತ್ತೆ, ಮತ್ತೆ ನೀವು ಬಿಸಿ ಮಾಡ್ಕೊಂಡು ಮತ್ತೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಿಮಗೆ ಕೊಡುವಂಥ ಮಿಕ್ಸರ್ಸ್ಗಳು ಹೇಗಿರುತ್ತೆ ಅಂದರೆ ಐದರ್ ಇಟ್ ಇಸ್ ಸಾಲ್ಯುಬಲ್ ಇನ್ ವಾಟರ್ ಆರ್ ಇಟ್ ಇಸ್ ಸಾಲ್ಯುಬಲ್ ಇನ್ ಡೈಲ್ಯೂಟ್ HCl. ವಾಟರ್ ಸಾಲ್ಯುಬಲ್ ಆಯಿತು ಅಂದರೆ ಕ್ಲೋರೈಡ್ಸು, ನೈಟ್ರೇಟ್ಸು, ಸಲ್ಫೇಟ್ ಇರ್ಬೋದು, ಇದು ಆ್ಯಸಿಡ್ ರ್ಯಾಡಿಕಲ್ಗೆ ಐಡಿಯಾ ಕೊಡುತ್ತೆ. ಅದೇ ಥರ ಇದಕ್ಕೆ ತೊಗೊಂಡ್ರೆ ಡೈಲ್ಯೂಟ್ HCl ಸಾಲ್ಯುಬಲ್ ಆಗ್ತಿದೆ ಅಂದರೆ 99% ಕಾರ್ಬನೇಟ್ ಇರುತ್ತೆ. ಅದೇ ರೀತಿ ಇಫ್ ಇಟ್ ಇಸ್ ವಾಟರ್ ಸಾಲ್ಯುಬಲ್ ಕಾರ್ಬನೇಟ್ಸು ಆರ್ ಆಲ್ಸೋ ಪ್ರೆಸೆಂಟ್. ಫಾರ್ ಎಕ್ಸಾಂಪಲ್ ವೆನ್ ಯು ಕನ್ಸಿಡರ್ ದಿ ಸೋಡಿಯಂ ಕಾರ್ಬನೇಟ್ ಇರ್ಬೋದು, ಪೊಟ್ಯಾಷಿಯಂ ಕಾರ್ಬನೇಟ್ ಇರ್ಬೋದು, ದೇ ಆರ್ ಕ್ರಿಸ್ಟಲೈನ್ ಇನ್ ನೇಚರ್ ಬಟ್ ದೇ ಆರ್ ಸಾಲ್ಯುಬಲ್ ಇನ್ ವಾಟರ್. ಸೊ ನೀವು ನೋಡ್ಕೋಬೇಕಾಗತ್ತೆ ಏನಾಗುತ್ತೆ ಅಂತ. ಈ ಮೂರಲ್ಲಿ ಯಾವ್ದಾದ್ರು ನೀವು 2 ಕರೆಕ್ಟಾಗಿ ಮೆನ್ಷನ್ ಮಾಡಿದ್ರಿ ಅಂದರೆ ಮಾರ್ಕ್ನ ಕೊಡ್ತಾರೆ. ದಿಸ್ ಇಸ್ ಸಮಥಿಂಗ್ ಅಬೌಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಸೊ ನೀವು ಬರೀಬೇಕಾದ್ರೆ ಏನು ಮಾಡಬೇಕು, ಸಿಸ್ಟಮ್ಯಾಟಿಕಾಗಿ ಬರೀಬೇಕು. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಬರೆಯೋಂಗಿಲ್ಲ. ಸೊ ವಿ ಆರ್ ಗೋಯಿಂಗ್ ಟು ಯು ಹ್ಯಾವ್ ಟು ಪ್ರಾಕ್ಟೀಸ್. ಈಗ ಇಮ್ಯಾಜಿನ್ ಮಾಡ್ಕೋಬೇಕು, ಈ ಸಾಲ್ಟ್ ಮಿಕ್ಸರ್ ಕೊಟ್ಟಿದ್ದಾರೆ ಅಂತ, ನೀವೇ ಫ್ರೀ ಇದ್ದೀರಾ ಈಗ ಕೂತ್ಕೊಂಡು ಏನು ಮಾಡಿ, ಈ ಸಾಲ್ಟ್ ಮಿಕ್ಸರ್ಗೆ ನಾನು ಯಾವ ರೀತಿ ಪ್ರೊಸೀಜರ್ ಬರೀಬೇಕು ಅಂತ ನೀವೇನು ಮಾಡಬೇಕಾಗತ್ತೆ, ಪ್ರೊಸೀಜರ್ನ ಅಲ್ಲಿ ಬರ್ಕೋಬೇಕಾಗತ್ತೆ. ಆವಾಗ ನಿಮಗೆ ಈಸಿ ಆಗುತ್ತೆ, ಇಲ್ಲ ಅಂದರೆ ನಿಮಗೆ ಕಷ್ಟ ಆಗುತ್ತೆ. ಆ ಥರ ಈಗ ನೀವು ಸಾಲ್ಯುಬಿಲಿಟಿ ಮಾಡಿದಾಗ ದ ರೇಷಿಯೋ ಹೇಗಿರಬೇಕು ಅಂದರೆ 1:3 ಇರಬೇಕು. 1 ಪೋರ್ಷನ್ ಸೊಲ್ಯೂಟ್ನ ತೊಗೊಂಡ್ರೆ 3 ಪೋರ್ಷನ್ ಸಾಲ್ವೆಂಟ್ನ ತೊಗೋಬೇಕು. ತುಂಬ ಕಡಿಮೆ ತೊಗೊಂಡ್ರೆ ಆಗಲ್ಲ. ಸೊ ಈ ಅನಾಲಿಸಿಸ್ ಏನಿದೆ ಅಲ್ಲ, ಲೈಕ್ ಕುಕಿಂಗ್, ನೀವು ಹೆಂಗೆ ಕಾಫಿ ಟೀ ಹೆಂಗೆ ಮಾಡ್ತಿರಲ್ಲ ಆ ಥರ ಡಿಕಾಕ್ಷನು, ಶುಗರು ಮತ್ತು ಹಾಲು ಎಲ್ಲನೂ ಪ್ರಾಪರ್ ಪ್ರಪೋರ್ಷನ್ ಇದ್ದರೆ ಮಾತ್ರ ಅದು ಕಾಫಿ ಅಂದ್ಕೊಳುತ್ತೆ. ಯಾವ್ದಾದ್ರು ಒಂದು ಜಾಸ್ತಿ ಆಯಿತು, ಒಂದು ಕಡಿಮೆ ಆಯಿತು ಅಂದರೆ ಪ್ರಾಬ್ಲಮ್ ಆಗುತ್ತೆ. ಅದೇ ರೀತಿ ಅನಾಲಿಸಿಸ್ ಮಾಡ್ಬೇಕಾದ್ರೆ ಎವ್ರಿಥಿಂಗ್ ಶುಡ್ ಬಿ ಇನ್ ಪ್ರಪೋರ್ಷನ್. ಹಾಗಾಗಿ ನೀವು ಸಾಲ್ಯುಬಿಲಿಟಿ ಮಾಡಬೇಕಾದ್ರೆ ಸೊಲ್ಯೂಟ್ನ ಅಂದರೆ ನೀವು ಸಾಲ್ಟ್ ಮಿಕ್ಸರ್ ಏನು ತೊಗೊಳ್ತಾ ಇದ್ದಿಲ್ಲ ಅದು 1 ಪೋರ್ಷನ್ ತೊಗೊಂಡ್ರೆ 3 ಟೈಮ್ಸ್ ನೀವೇನು ಮಾಡಬೇಕಾಗುತ್ತೆ, ಸಾಲ್ವೆಂಟ್ನ ತೊಗೊಂಡು ಶೇಕ್ ಮಾಡಿ ಚೆಕ್ ಮಾಡಬೇಕಾಗತ್ತೆ. ಸೊ ಎವ್ರಿಥಿಂಗ್ ಶುಡ್ ಬಿ ಪ್ರಪೋರ್ಷನೇಟಾಗಿ ಮಾಡಬೇಕು. ಹಾಗಂತ ಪ್ರಪೋರ್ಷನೇಟ್ ಅಂತ ನೀವು ಮೆಜರ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಿಮ್ಗೆ ಕೊಟ್ಟಿರುವಂಥ ಟೆಸ್ಟ್ ಟ್ಯೂಬ್ ಏನಾಗಿರುತ್ತೆ, ನಿಯರ್ಲಿ 6 to 6 ml ಇರುತ್ತೆ. ಸೆಮಿ ಮೈಕ್ರೋ ಟೆಸ್ಟ್ ಟ್ಯೂಬ್ಸ್ನ ಯೂಸ್ ಮಾಡ್ತಾ ಇದ್ರೆ 6 ml ಇರುತ್ತೆ. ಅಂದಾಜು ಮಾಡ್ಕೋಬೇಕು 6 ml ಅಂದರೆ ಎಲ್ಲಿ ಬರ್ಬೋದು. ಕೆಲವೊಂದು 5 ml ಇರುವಂಥದ್ದು ಇರ್ಬೋದು. ಸೊ ನೀವು ಇರುವಂಥ ಟೆಸ್ಟ್ ಟ್ಯೂಬ್ ಎಷ್ಟು ml ಇದೆ ಅಂತ ನೋಡಿಕೊಂಡು ಅದು ಕರೆಸ್ಪಾಂಡಿಂಗಿ 1 ml ಅಂದರೆ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಯು ಹ್ಯಾವ್ ಟು ಆ್ಯಡ್ ಎವ್ರಿಥಿಂಗ್. ಸೊ ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ಪ್ರಪೋರ್ಷನ್. ಯಾವ ಪ್ರಪೋರ್ಷನಲ್ಲಿ ನೀವು ಆ್ಯಡ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ.
ಸೊ ಕಮ್ ಟು ದಿ ಆ್ಯಸಿಡ್ ರ್ಯಾಡಿಕಲ್. ಆ್ಯಸಿಡ್ ರ್ಯಾಡಿಕಲ್ಸ್ನ ನಾವೇನು ಮಾಡ್ತೀವಿ, 3 ಗ್ರೂಪ್ ಆಗಿ ಡಿವೈಡ್ ಮಾಡ್ತಾ ಇದ್ವಿ. ಫಸ್ಟ್ ಗ್ರೂಪು, ಸೆಕೆಂಡ್ ಗ್ರೂಪು, ಥರ್ಡ್ ಗ್ರೂಪ್ ಅಂತ. ಪ್ರತಿಯೊಂದಕ್ಕೂ ತಮ್ಮದೇ ಆದಂಥ ಗ್ರೂಪ್ ರಿಯೇಜೆಂಟ್ ಇದೆ. ಫಸ್ಟ್ ಗ್ರೂಪ್ಗೆ ಡೈಲ್ಯೂಟ್ HCl ಇಸ್ ಗ್ರೂಪ್ ರಿಯೇಜೆಂಟ್, ಸೆಕೆಂಡ್ ಗ್ರೂಪ್ಗೆ ಕಾನ್ಸಂಟ್ರೇಟೆಡ್ H2SO4 ಇಸ್ ಗ್ರೂಪ್ ರಿಯೇಜೆಂಟ್, ಥರ್ಡ್ ಗ್ರೂಪ್ಗೆ ಯಾವುದೇ ರೀತಿಯಾದಂಥ ಗ್ರೂಪ್ ರಿಯೇಜೆಂಟ್ಸ್ ಇಲ್ಲ. ಫಸ್ಟ್ ಗ್ರೂಪಲ್ಲಿ ನಿಮಗೆ ಡೈಲ್ಯೂಟ್ HCl ಸಾಲ್ಯುಬಲ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದು ಕಾರ್ಬನೇಟು ಬೈಕಾರ್ಬನೇಟು ಇರ್ಬೋದು. ನೇಚರ್ ಆಫ್ ದಿ ರಿಯಾಕ್ಷನ್ ಹೇಗಾಗುತ್ತೆ ಅಂದರೆ, ಎಫರ್ವಸೆನ್ಸ್ ಲಿಬ್ರೇಟಿಂಗ್ ದಿ ಕಲರ್ಲೆಸ್ ಆ್ಯಂಡ್ ಓಡರ್ಲೆಸ್ ಗ್ಯಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಲಿಬ್ರೇಟ್ ಆಗ್ತಾ ಇರುತ್ತೆ ಇಫ್ ಇಟ್ ಇಸ್ ಸಾಲ್ಯುಬಲ್ ಇನ್ ಡೈಲ್ಯೂಟ್ HCl. ಸಾಲ್ಟ್ ಮಿಕ್ಸರ್ನ ತೊಗೊಂಡು ಡೈಲ್ಯೂಟ್ HCl ಹಾಕ್ತೀವಿ. ಅವಾಗ ಎಫರ್ವಸೆನ್ಸ್ ದ ಲಿಬ್ರೇಟಿಂಗ್ ಕಲರ್ಲೆಸ್ ಓಡರ್ಲೆಸ್ ಗ್ಯಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಏನಾದರೂ ಬಂತು ಅಂದರೆ ಕಾರ್ಬನೇಟು ಬೈಕಾರ್ಬನೇಟು ಇರ್ಬೋದು. ಸೊ ನಿಮಗೆ ಕೇಳ್ತಾರೆ ಅಲ್ಲೇನಾಗುತ್ತೆ, ಪಾಸ್ ದಿ ಗ್ಯಾಸ್ ಥ್ರೂ ಲೈಮ್ ವಾಟರ್. ಕ್ವಶನ್ಸ್ ಎಲ್ಲ ಹೇಳಬೇಕಾದ್ರೆ ನಿಮಗೆ ಪ್ರೊಸೀಜರ್ ಬರೆದಿರ್ತೀರ, ಯಾಕೆ ಏನಂತ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ, ಪ್ರೆಸೆನ್ಸ್ ಆಫ್ ಮೈಂಡ್ ಯೂಸ್ ಮಾಡಿಕೊಂಡು ನೀವು ವೈವಾ ಕ್ವಶನ್ಸ್ಗೆ 5 ಮಾರ್ಕ್ಸ್ ಇರುತ್ತೆ. ನಿಮ್ಗೆ ಬಂದಿರೋ ಕ್ವಶನ್ಸ್ ಮೇಲೆ, ನೀವು ಬರೆದಿರೋ ಪ್ರೊಸೀಜರ್ ಮೇಲೇ ಕ್ವಶನ್ಸ್ನ ಕೇಳ್ತಾರೆ. ಹಾಗಾಗಿ ನೀವು ಅಲ್ಲಿ ನೋಡ್ಕೋಬೇಕು. ಸೊ ಫಸ್ಟ್ ಗ್ರೂಪಲ್ಲಿ ಯಾವ ಗ್ಯಾಸ್ ಎವಾಲ್ವ್ ಆಗುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಎವಾಲ್ವ್ ಆಗುತ್ತೆ. ಅದು ಕಲರ್ಲೆಸ್ ಇರುತ್ತೆ, ಓಡರ್ಲೆಸ್ ಇರುತ್ತೆ, ಅದು ನಿಮಗೆ ಗೊತ್ತಿರಬೇಕು. ಅದೇ ರೀತಿ ಸೆಕೆಂಡ್ ಗ್ರೂಪ್ಗೆ ಸಾಲ್ಟ್ ಮಿಕ್ಸರ್ನ ತೊಗೊಂಡು ಕಾನ್ಸಂಟ್ರೇಟೆಡ್ H2SO4ನ ತೊಗೊಳ್ತೀವಿ. ಆವಾಗ ಏನಾಗುತ್ತೆ, ಕ್ಲೋರೈಡು, ಬ್ರೋಮೈಡು, ಐಡೈಡು, ನೈಟ್ರೇಟ್ ಇರುತ್ತಲ್ಲ, ಅದು ಇರ್ಬೋದು. ಸೆಕೆಂಡ್ ಗ್ರೂಪಲ್ಲಿ ದೀಸ್ ಆರ್ ದಿ ರ್ಯಾಡಿಕಲ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್. ಅಗೇನ್ ನಿಮ್ಮ ಪ್ರೊಸೀಜರ್ ಪ್ರಕಾರ, ನಿಮ್ಮ ಸಿಲೆಬಸ್ ಪ್ರಕಾರ ಅಯೋಡೈಡ್ ಕೊಡೋದಿಲ್ಲ, ನಾವು ಕ್ಲೋರೈಡು, ಬ್ರೋಮೈಡು, ನೈಟ್ರೇಟ್ನ ಕೊಡ್ಬೋದು. ಸೊ ಒಂದೇ ಗ್ರೂಪಲ್ಲಿ 2 ರ್ಯಾಡಿಕಲ್ನ ಕೊಡ್ಬೋದು. ಹಾಗಾಗಿ ಕ್ಲೋರೈಡ್ ಬಂದಾಗ ನೈಟ್ರೇಟ್ ಬರುವಂಥ ಚಾನ್ಸಸ್ಸು ಇರುತ್ತೆ. ಬಟ್ ರೇರ್, ಹುಡುಗರು ಕಷ್ಟ ಆಗುತ್ತೆ, ತೊಂದರೆ ಆಗುತ್ತೆ ಅಂತ ಕೊಡಲ್ಲ, ಬಟ್ ಆ ಥರನೂ ಕೊಡ್ಬೋದು. ಸೊ ನೆಕ್ಸ್ಟ್ ಏನಾಗುತ್ತೆ, ಕ್ಲೋರೈಡ್ ಆಯಿತು ಅಂದರೆ ಕಲರ್ಲೆಸ್ ಫ್ಯೂಮ್ಸ್ ಆಫ್ HCl ಹ್ಯಾವಿಂಗ್ ಇರಿಟೇಟಿಂಗ್ ಸ್ಮೆಲ್. HCl ಲಿಬ್ರೇಟ್ ಆಗುತ್ತೆ, ಕಲರ್ಲೆಸ್ ಫ್ಯೂಮ್ಸ್ ಬರ್ತಾ ಇರುತ್ತೆ. ಹಾಗಾಗಿ ನೀವು ಅದನ್ನು ಗೊತ್ತಿರಬೇಕು. ಬ್ರೋಮೈಡ್ಗೆ ಆಯಿತು ಅಂದರೆ ಬ್ರೌನ್ ಫ್ಯೂಮ್ಸ್ ಆಫ್ ಬ್ರೋಮೈಡ್ ಬರ್ತಾ ಇರುತ್ತೆ. ನೆಕ್ಸ್ಟ್ ಅಯೋಡಿನ್ಗಾದರೆ ವೈಲೆಟ್ ಕಲರ್ ಬರ್ತಾ, ಏನೇ ನಿಮ್ಮ ಸಿಲೆಬಸ್ಗಿಲ್ಲ ಅದು. ನೈಟ್ರೇಟ್ ತೊಗೊಂಡ್ರೆ ರೆಡಿಶ್ ಬ್ರೌನ್ ಫ್ಯೂಮ್ಸ್ ಆಫ್ ನೈಟ್ರೇಟ್ ಆನ್ ಹೀಟಿಂಗ್ ವಿತ್ ಕಾಪರ್ ಟರ್ನಿಂಗ್. ಸೊ ನಿಮಗೆ ಬರ್ತಾ ಹೋಗುತ್ತೆ. ಕೋಲ್ಡ್ ಕಂಡೀಷನಲ್ಲಿ ಬಂದರೆ ಬ್ರೋಮೈಡ್ ಅಂತ ಕರಿತೀವಿ. ಸೇಮ್ ಅಬ್ಸರ್ವೇಷನ್ ವೆನ್ ಯು ಅಬ್ಸರ್ವ್ ಆನ್ ಹೀಟಿಂಗ್ ಕಂಡೀಷನ್, ದೆನ್ ಐ ಆಮ್ ಗೋಯಿಂಗ್ ಟು ಕಾಲ್ ದಟ್ ಆಸ್ ನೈಟ್ರೈಟ್. ಸೊ ನೆಕ್ಸ್ಟ್ ಥರ್ಡ್ ಗ್ರೂಪಲ್ಲಿ ಯಾವುದು ಸ್ಪೆಸಿಫಿಕ್ ರಿಯೇಜೆಂಟ್ ಇಲ್ಲ, ಬಟ್ ಬೋರೇಟ್ ಇದೆ, ಫಾಸ್ಫೇಟ್ ಇದೆ, ಸಲ್ಫೇಟ್ ಇದೆ. ದೀಸ್ ಆರ್ ದಿ ರ್ಯಾಡಿಕಲ್ಸ್ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್. ನಿಮ್ಮ ಸಿಲೆಬಸ್ಗೆ ಏನಿದೆ ಅದಕ್ಕೆ ಮಾತ್ರ ನಾನು ಕನ್ಸ್ಟೆಂಟ್ ಹಾಕ್ತಾ ಇದ್ದೀನಿ. ಫಸ್ಟ್ ಗ್ರೂಪಲ್ಲಿ ಕಾರ್ಬನೇಟ್ ಕೊಟ್ಬಿಟ್ಟು, ಸೆಕೆಂಡ್ ಗ್ರೂಪಲ್ಲಿ ಕ್ಲೋರೈಡು, ಬ್ರೋಮೈಡು, ನೈಟ್ರೇಟ್ನ ಕೊಡ್ತಾರೆ. ನೆಕ್ಸ್ಟ್ ಥರ್ಡ್ ಗ್ರೂಪಲ್ಲಿ ಬೋರೇಟು, ಸಲ್ಫೇಟ್ನ ಕೊಡ್ತಾರೆ. ಫಾಸ್ಫೇಟು ನಿಮ್ಮ ಸಿಲೆಬಸ್ಗೆ ಇಲ್ಲ, ಬೋರೇಟು ಮತ್ತು ಕೊಡ್ತಾರೆ. ಸೊ ದೀಸ್ ಆರ್ ದಿ ರ್ಯಾಡಿಕಲ್ಸ್ ದಟ್ ಯು ಆರ್ ಗೋಯಿಂಗ್ ಟು ಹ್ಯಾವ್. ನೆಕ್ಸ್ಟ್ ಇವಾಗ ಏನು ಮಾಡಬೇಕು, ಯಾವುದು ರ್ಯಾಡಿಕಲ್ ಅಂತ ನಾವು ಚೆಕ್ ಮಾಡಬೇಕಾಗತ್ತೆ. ಸೊ ನಿಮ್ಗೆ ಕೊಟ್ಟಿರೋಂಥ ಸಾಲ್ಟ್ ಮಿಕ್ಸರ್ಲಿ 2 ಆ್ಯಸಿಡ್ ರ್ಯಾಡಿಕಲ್ ಇರುತ್ತೆ. ಸೊ ನೀವು 2 ಆ್ಯಸಿಡ್ ರ್ಯಾಡಿಕಲ್ ಬರೋ ತನಕ ಏನು ಮಾಡಬೇಕಾಗುತ್ತೆ, ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ. 2 ರ್ಯಾಡಿಕಲ್ ಬಂದ ತಕ್ಷಣ ಯು ಕ್ಯಾನ್ ಬೈಂಡ್ ಅಪ್ ಆ್ಯಂಡ್ ಯು ಕ್ಯಾನ್ ಗೋ ಫಾರ್ ಡಿಟೆಕ್ಷನ್ ಆಫ್ ಬೇಸಿಕ್ ರ್ಯಾಡಿಕಲ್ಸ್ಗೆ ಹೋಗ್ಬೋದು. ಸೊ ಫಸ್ಟ್ ಏನು ಮಾಡ್ತೀವಿ ನಾವು, ಟೆಸ್ಟ್ ಮಿಕ್ಸ್ಚರ್ ಪ್ಲಸ್ ಡೈಲ್ಯೂಟ್ HClನ ತೊಗೊಳ್ತೀವಿ. ಇಲ್ಲಿ ಎಫರ್ವಸೆನ್ಸ್ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ. ಎಫರ್ವಸೆನ್ಸ್ ಏನಾದರೂ ಬಂತು ಅಂದರೆ ಆವಾಗ ಅದನ್ನು ಏನು ಹೇಳ್ತೀವಿ, ಫಸ್ಟ್ ಗ್ರೂಪ್ ಆಸಿಡ್ ರ್ಯಾಡಿಕಲ್ಸ್ ಆರ್ ಪ್ರೆಸೆಂಟ್ ಅಂತ ಹೇಳ್ತೀನಿ. ಯಾಕೆಂದರೆ ಫಸ್ಟ್ ಗ್ರೂಪಲ್ಲಿ ನಿಮ್ಮ ಸಿಲೆಬಸ್ ಪ್ರಕಾರ ಕಾರ್ಬನೇಟ್ ಬೈಕಾರ್ಬನೇಟ್ ಎರಡೇ ಇರುತ್ತೆ. ಸೊ ಅದು ಇದೆಯಾ ಇಲ್ವಾ ಅಂತ ನಾನು ಚೆಕ್ ಮಾಡ್ಕೊಳ್ತೀನಿ. ಆ ಗ್ಯಾಸ್ ಏನು ಬರ್ತಾರೋ ದಟ್ ಎಫರ್ವಸೆನ್ಸ್ ಕಲರ್ಲೆಸ್ ಓಡರ್ಲೆಸ್ ಗ್ಯಾಸ್ ಇಸ್ ಕಾರ್ಬನ್ ಡೈಆಕ್ಸೈಡ್. ಅದನ್ನು ಕಲೆಕ್ಟ್ ಮಾಡಿಕೊಂಡು ನಾನು ಹ್ಯಾವ್ ಟು ಪಾಸ್ ದಟ್ ಕಲೆಕ್ಟೆಡ್ ಗ್ಯಾಸ್ ಥ್ರೂ ಲೈಮ್ ವಾಟರ್. ಇಫ್ ಲೈಮ್ ವಾಟರ್ ಟರ್ನ್ಸ್ ಮಿಲ್ಕಿ, ದೆನ್ ಐ ಆಮ್ ಗೋಯಿಂಗ್ ಟು ಸೇ ದಟ್ ಇಟ್ಸ್ ಕಾರ್ಬನೇಟ್ ಆರ್ ಬೈಕಾರ್ಬನೇಟ್. ಇಟ್ಸ್ ಸೆಕೆಂಡ್ ಚೆಕ್, ಡಬಲ್ ಚೆಕ್ ಆನ್ ಡೂಯಿಂಗ್ ಇಟ್. ಫಸ್ಟ್ ಎಫರ್ವಸೆನ್ಸ್ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು. 90% ಯು ಆರ್ ಗೋಯಿಂಗ್ ಟು ಡಿಪೆಂಡೆಂಟ್ ಆನ್ ಗೆಟಿಂಗ್ ಎಫರ್ವಸೆನ್ಸ್ ಆರ್ ನಾಟ್. ಇಫ್ ಯು ಆರ್ ಗೆಟಿಂಗ್ ಎಫರ್ವಸೆನ್ಸ್, ಯು ಹ್ಯಾವ್ ಟು ಕಲೆಕ್ಟ್ ದಟ್ ಗ್ಯಾಸ್ ಆ್ಯಂಡ್ ಯು ಹ್ಯಾವ್ ಟು ಪಾಸ್ ದಟ್ ಗ್ಯಾಸ್ ಥ್ರೂ ಲೈಮ್ ವಾಟರ್. ಲೈಮ್ ವಾಟರ್ ಟರ್ನ್ಸ್ ಮಿಲ್ಕಿ ಆಯಿತು ಅಂದರೆ ಕಾರ್ಬನೇಟ್ ಬೈಕಾರ್ಬನೇಟ್ ಇರುತ್ತೆ. ಇಫ್ ಯು ಹ್ಯಾವ್ ಎ ಕಾಮನ್ ಸೆನ್ಸ್, ಸ್ಟೂಡೆಂಟ್ ಫ್ರೆಂಡ್ಲಿ ಟಿಪ್ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಕೊಡುವಂಥದ್ದು ಕಾರ್ಬನೇಟ್ ಒಂದೇ ಇರೋದಕ್ಕೋಸ್ಕರ ಎಫರ್ವಸೆನ್ಸ್ ಬಂತು ಅಂದ ತಕ್ಷಣ 100% ಯು ಕ್ಯಾನ್ ಸೇ ದಟ್ ವಿತೌಟ್ ಡೂಯಿಂಗ್ ಲೈಮ್ ವಾಟರ್ ಟೆಸ್ಟ್ ಆಲ್ಸೋ ಯು ಕ್ಯಾನ್ ಸೇ ದಟ್ ಇಟ್ ಮೇ ಬಿ ಕಾರ್ಬನೇಟ್. ಮಾಡಿ ಚೆಕ್ ಮಾಡ್ಕೊಳ್ಳಿ. ಎಫರ್ವಸೆನ್ಸ್ ಬರಲಿಲ್ಲ ಅಂದರೆ ಫಸ್ಟ್ ಗ್ರೂಪ್ ಆಸಿಡ್ ರ್ಯಾಡಿಕಲ್ಸ್ ಆಬ್ಸೆಂಟ್ ಅಂತ ಹೇಳ್ತೀವಿ. ಎಫರ್ವಸೆನ್ಸ್ ಬಂತು ಅಂದರೆ ಆ ಗ್ರೂಪ್ ಪ್ರೆಸೆಂಟ್ ಅಂತ ಹೇಳ್ತೀವಿ. ಎಫರ್ವಸೆನ್ಸ್ ಬರಲಿಲ್ಲ ಅಂತ ಆಬ್ಸೆಂಟ್ ಅಂತ ಹೇಳ್ತೀವಿ. ಅಕಸ್ಮಾತ್ ಆ ಗ್ರೂಪ್ ಏನಾದರೂ ಪ್ರೆಸೆಂಟ್ ಆಯಿತು ಅಂದರೆ ಅದು ಡಿಟೆಕ್ಟ್ ಮಾಡಿದ್ರೆ ಈಗ ಅದಕ್ಕೆ ಕನ್ಫರ್ಮೇಟೆಡ್ ಟೆಸ್ಟ್ ಮಾಡಬೇಕು. ಕನ್ಫರ್ಮೇಟೆಡ್ ಟೆಸ್ಟ್ ಮಾಡ್ತೀವಿ, ಅಥವಾ ಅದಕ್ಕೆ ಡಿಸ್ಟಿಂಗ್ವಿಶ್ ಟೆಸ್ಟ್ ಬಿಟ್ವೀನ್ ಕಾರ್ಬನೇಟ್ ಆ್ಯಂಡ್ ಬೈಕಾರ್ಬನೇಟ್. ಯಾಕೆಂದರೆ ದಿಸ್ ಟೆಸ್ಟ್ ಈಸ್ ಆನ್ಸರ್ಡ್ ಬೈ ಬೋತ್ ಕಾರ್ಬನೇಟ್ ಆ್ಯಂಡ್ ಬೈಕಾರ್ಬನೇಟ್. ಎರಡೂ ರ್ಯಾಡಿಕಲ್ಸು ಫಸ್ಟ್ ಟೆಸ್ಟ್ನ ಆನ್ಸರ್ ಮಾಡುತ್ತೆ. ಸೊ ಹಾಗಾಗಿ ನನಗೆ ಬರೀ ಕಾರ್ಬನೇಟ್ಗೆ ಅಥವಾ ಡಿಸ್ಟಿಂಗ್ವಿಶ್ ಮಾಡೋದಕ್ಕೆ ನಾನು ಕಾರ್ಬನೇಟೇ ನನಗೆ ಕೊಟ್ಟಿರುವಂಥದ್ದು ಚೆಕ್ ಮಾಡೋದಕ್ಕೆ ಏನು ಮಾಡಬೇಕಾಗತ್ತೆ ಅಂದರೆ, ಸಾಲ್ಟ್ ಮಿಕ್ಸರ್ ತೊಗೋಬೇಕಾಗತ್ತೆ, ಡಿಸ್ಟಿಲ್ ವಾಟರ್ ಹಾಕಿ ಹೀಟ್ ಮಾಡಬೇಕು, ಪಾಸ್ ದಿ ಗ್ಯಾಸ್ ಥ್ರೂ ಲೈಮ್ ವಾಟರ್. ಫಸ್ಟ್ ಟೈಮ್ ಏನು ಮಾಡಿದ್ವಿ, ಸಾಲ್ಟ್ ಮಿಕ್ಸರ್ಗೆ ಡೈಲ್ಯೂಟ್ HCl ಹಾಕಿ ಪಾಸ್ ದಿ ಗ್ಯಾಸ್ ಥ್ರೂ ಲೈಮ್ ವಾಟರ್ ಮಾಡಿದ್ವಿ. ಇಲ್ಲಿ ಕನ್ಫರ್ಮೇಟೆಡ್ ಟೆಸ್ಟ್ ಮಾಡಬೇಕಾದ್ರೆ ನಾವು ಏನು ಮಾಡ್ತಿದ್ವಿ, ಸಾಲ್ಟ್ ಮಿಕ್ಸರ್ ಪ್ಲಸ್ ಡಿಸ್ಟಿಲ್ ವಾಟರ್ ಹೀಟ್ ಆ್ಯಂಡ್ ಪಾಸ್ ದಿ ಗ್ಯಾಸ್ ಥ್ರೂ ಲೈಮ್ ವಾಟರ್ ಮಾಡ್ತಾ ಇದ್ದೀವಿ ನಾವು. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಲೈಮ್ ವಾಟರ್ ಡಸ್ ನಾಟ್ ಟರ್ನ್ ಮಿಲ್ಕಿ ಫಾರ್ ಕಾರ್ಬನೇಟ್, ಟರ್ನ್ಸ್ ಮಿಲ್ಕಿ ಫಾರ್ ಬೈಕಾರ್ಬನೇಟ್. ಫಸ್ಟ್ ಕೇಸಲ್ಲಿ ಬೋತ್ ಕಾರ್ಬನೇಟ್ ಆ್ಯಂಡ್ ಬೈಕಾರ್ಬನೇಟ್ ಎರಡೂ ಏನು ಮಾಡುತ್ತೆ, ಲೈಮ್ ವಾಟರ್ ಟರ್ನ್ಸ್ ಮಿಲ್ಕಿ ಮಾಡುತ್ತೆ. ಇಲ್ಲೇನಾಗುತ್ತೆ ಅಂದರೆ, ಲೈಮ್ ವಾಟರ್ ಡಸ್ ನಾಟ್ ಟರ್ನ್ ಮಿಲ್ಕಿ ಇಫ್ ಇಟ್ಸ್ ಎ ಕಾರ್ಬನೇಟ್. ಬೈಕಾರ್ಬನೇಟ್ ಆದರೆ ಮಾತ್ರ ಟರ್ನ್ ಆಗುತ್ತೆ. ಸೊ ನಿಮಗೆ ಕೊಡುವಂಥದ್ದು ಬರೀ ಕಾರ್ಬನೇಟ್ ಆಗಿರೋದಕ್ಕೋಸ್ಕರ ಲೈಮ್ ವಾಟರ್ ಡಸ್ ನಾಟ್ ಟರ್ನ್ ಮಿಲ್ಕಿ.
ಸೊ ಅಗೇನ್ ನಿಮ್ಗೆ 100% ಶೂರ್ ಇದೆ ಅಂತಂದರೆ ಇದನ್ನು ನೀವು ಈ ಟೆಸ್ಟ್ನ ನೀವು ಅವಾಯ್ಡ್ ಮಾಡ್ಬೋದು. ಯಾಕೆ ಅಂದರೆ ಈ ಲೈಮ್ ವಾಟರ್ ಟೆಸ್ಟ್ ಏನಿದೆಯಲ್ಲ, ಇಟ್ ಡಿಪೆಂಡ್ಸ್ ಅಪಾನ್ 2 ಪ್ಯಾರಾಮೀಟರ್. ಒಂದು, ಲೈಮ್ ವಾಟರ್ ಫ್ರೆಶ್ ಆಗಿರಬೇಕು. ಎರಡನೇದು, ನೀವು ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಕಲೆಕ್ಟ್ ಮಾಡಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಸ್ವಲ್ಪ ಹಾಕ್ಕೊಂಡು ಆ ಗ್ಯಾಸ್ ನಾವು ಕರೆಕ್ಟಾಗಿ ಮಾಡ್ಕೊಳ್ಳಿಲ್ಲ, ಬೆಂಡ್ ಟ್ಯೂಬ್ ಕೊಟ್ಟಿಲ್ಲ ನಮಗೆ ಅಂತಂದರೆ ಆವಾಗ ಏನಾಗುತ್ತೆ ಅಂದರೆ ನನಗೆ ಕರೆಕ್ಟಾಗಿ ಅದು ಆನ್ಸರ್ ಬರಲ್ಲ. ಸೊ ಇಟ್ ಡಿಪೆಂಡ್ಸ್ ಅಪಾನ್ 2 ಪ್ಯಾರಾಮೀಟರ್ಸ್. ಸೊ ನಾನು ಕರೆಕ್ಟಾಗಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಕಲೆಕ್ಟ್ ಮಾಡ್ಕೊಂಡಿರಬೇಕು. ಅದಕ್ಕೆ ಲೈಮ್ ವಾಟರ್ ಹಾಕಿದ್ರೆ ಚೆನ್ನಾಗಿ ಶೇಕ್ ಮಾಡಬೇಕು. ಯಾಕಂದರೆ ಗ್ಯಾಸ್ ಯಾವಾಗಲೂ ಮೇಲ್ಗಡೆ ಇರುತ್ತೆ, ನನ್ನ ಟೆಸ್ಟ್ ಟ್ಯೂಬ್ ಮೇಲ್ಗಡೆ ಇರುತ್ತೆ. ಲೈಮ್ ವಾಟರ್ ಹಾಕಿದ್ಮೇಲೆ ಚೆನ್ನಾಗಿ ಶೇಕ್ ಮಾಡಿ ನಾನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಒಂದು, ಲೈಮ್ ವಾಟರ್ ಫ್ರೆಶ್ ಇರಬೇಕು. ಎರಡನೇದು ಏನು ಅಂತಂದರೆ ನಾನು ಕರೆಕ್ಟಾಗಿ ಕಾರ್ಬನ್ ಡೈಆಕ್ಸೈಡ್ನ ಕಲೆಕ್ಟ್ ಮಾಡ್ಕೊಳ್ಬೇಕು. ಅದು ಮಾಡಲಿಲ್ಲ ಅಂದರೆ ಇದು ತಪ್ಪಾಗುತ್ತೆ. ಬಟ್ ನೀವು ಯಾವುದ್ರ ಮೇಲೆ ಡಿಪೆಂಡೆಂಟ್ ಆಗಬೇಕು ಅಂದರೆ, ಇಫ್ ಯು ಗೆಟ್ ಎ ಎಫರ್ವೆಸೆನ್ಸ್ 100% ದಟ್ ಈಸ್ ಕಾರ್ಬನೇಟ್ ಅಂತ ನೀವು ಡಿಪೆಂಡೆಂಟ್ ಆಗ್ಬೋದು. ಇದು ಫಸ್ಟ್ ಗ್ರೂಪ್ ರ್ಯಾಡಿಕಲ್ ಆಯಿತು. ಪ್ರೆಸೆಂಟ್ ಆಗಲಿ ಆಬ್ಸೆಂಟ್ ಆಗಲಿ ಯು ಶುಡ್ ಗೋ ಫಾರ್ ಸೆಕೆಂಡ್ ಗ್ರೂಪ್. ಸೆಕೆಂಡ್ ಗ್ರೂಪಲ್ಲಿ ನಾನು ನಿಮ್ಗೆ ಹೇಳ್ದಂಗೆ ಕ್ಲೋರೈಡ್ ಕೊಡ್ಬೋದು, ಬ್ರೋಮೈಡ್ ಕೊಡ್ಬೋದು, ನೈಟ್ರೇಟ್ ಕೊಡ್ಬೋದು. ಕೆಲವು ಸಲ ಏನಾಗುತ್ತೆ ಅಂದರೆ ಎರಡೂ ರ್ಯಾಡಿಕಲ್ಸು ಒಂದೇ ಗ್ರೂಪಲ್ಲಿ ಇರೋಂಗೂ ಕೊಡ್ಬೋದು ನಿಮಗೆ. ಸೊ ಅಕಸ್ಮಾತ್ ನಿಮ್ಗೆ ಏನಾದರೂ ವಿಗ್ರಸ್ ರಿಯಾಕ್ಷನ್ ಆಗ್ತಾ ಇತ್ತು ಅಂದರೆ ದ ಕ್ಯಾರೆಕ್ಟರಿಸ್ಟಿಕ್ ಫ್ಯೂಮಿಂಗ್ ಗ್ಯಾಸ್, ಕ್ಲೋರೈಡು ಒಂಥರ ಕ್ಯಾರೆಕ್ಟರಿಸ್ಟಿಕ್ಕು, ಬ್ರೋಮೈಡು, ನೈಟ್ರೇಟು ತಂದೇ ಆದಂಥ ಕ್ಯಾರೆಕ್ಟರಿಸ್ಟಿಕ್ ಫ್ಯೂಮ್ಸ್ ನಾವು ಎವಾಲ್ವ್ ಮಾಡ್ತವೆ. ಸೊ ಹಾಗಾಗಿ ವಿಗ್ರಸ್ ರಿಯಾಕ್ಷನ್ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತಾ ಇರುತ್ತೆ. ವಿಗ್ರಸ್ ರಿಯಾಕ್ಷನ್ ಏನಾದರೂ ಆಗ್ತಾ ಇದೆ ಅಂದರೆ ಸೆಕೆಂಡ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್ಸ್ ಪ್ರೆಸೆಂಟ್ ಅಂತ ಹೇಳ್ತೀನಿ. ಆ ವಿಗ್ರಸ್ ರಿಯಾಕ್ಷನ್ ಆಗಿ ಯಾವ ಟೈಪ್ ಆಫ್ ಫ್ಯೂಮ್ಸ್ ದಟ್ ಆರ್ ಕಮಿಂಗ್ ಔಟ್ ಅನ್ನೋದ್ರ ಮೇಲೆ ಯಾವ ರ್ಯಾಡಿಕಲ್ ಅಂತ ನೀವು ಡಿಸೈಡ್ ಮಾಡಬೇಕು. ಪಂಜೆಂಟ್ ಸ್ಮೆಲ್ಲಿಂಗ್ ಗ್ಯಾಸ್ ವಿಚ್ ಗಿವ್ಸ್ ಅ ಡೆನ್ಸ್ ವೈಟ್ ಫ್ಯೂಮ್ಸ್ ವಿತ್ ಅ ಗ್ಲಾಸ್ ರಾಡ್ ಡಿಪ್ಡ್ ಇನ್ ಅಮೋನಿಯಂ ಹೈಡ್ರಾಕ್ಸೈಡ್. ನಾನು ಮುಂಚೆನೇ ಹೇಳಿದೆ, ಆ ಡೆನ್ಸ್ ವೈಟ್ ಫ್ಯೂಮ್ಸ್ ಏನಾಗುತ್ತೆ, ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಿದ ತಕ್ಷಣ HCl ಆಗುತ್ತೆ. ಆ HCl ಏನಾಗುತ್ತೆ, ನಾನು ಅಮೋನಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಒಳಗಡೆ ನಾನು ಗ್ಲಾಸ್ ರಾಡ್ನ ರಿಪ್ ಮಾಡಿದ್ರೆ ಅಮೋನಿಯಂ ಹೈಡ್ರಾಕ್ಸೈಡ್ ಮತ್ತು HCl ರಿಯಾಕ್ಟ್ ಆಗಿ ಅಮೋನಿಯಂ ಕ್ಲೋರೈಡ್ ಬರುತ್ತೆ. ಸೊ ಅಮೋನಿಯಂ ಕ್ಲೋರೈಡ್ ಏನಾಗುತ್ತೆ, ಡೆನ್ಸ್ ವೈಟ್ ಫ್ಯೂಮ್, ಸಿಗರೇಟ್ ಸೇದಿ ಬಿಟ್ಟಾಗ ಹೇಗೆ ಹೊಗೆ ಬರುತ್ತಲ್ಲ ಅಷ್ಟು ಡೆನ್ಸ್ ವೈಟ್ ಆಗಿರುತ್ತೆ, ಇರಿಟೇಟಿಂಗ್ ಸ್ಮೆಲ್ ಇರುತ್ತೆ. ಆ ಥರದ್ದು ಏನಾದರೂ ಇತ್ತು ಅಂದರೆ ಅವಾಗ ಅದನ್ನು ಕ್ಲೋರೈಡ್ ಅಂತ ಹೇಳ್ತೀನಿ. ಮಾಡ್ತಾ ಇರೋವಂಥದ್ದು ಒಂದೇ ಟೆಸ್ಟು. ಆ ಟೆಸ್ಟಲ್ಲಿ ನೀವೇನು ಮಾಡಬೇಕಾಗತ್ತೆ, ಬೇರೆ ಬೇರೆ ಅಬ್ಸರ್ವೇಷನ್ಸ್ ಆಗುತ್ತಾ ಅಂತ ಚೆಕ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಏನು ಮಾಡಬೇಕಾಗತ್ತೆ, ಡ್ರೈ ಟೆಸ್ಟ್ ಟ್ಯೂಬ್ನ ತೊಗೋಬೇಕಾಗುತ್ತೆ. ಇದೊಂದಕ್ಕೆ ಮಾತ್ರ ನೀವೇನು ಮಾಡಬೇಕಾಗತ್ತೆ, ಡ್ರೈ ಟೆಸ್ಟ್ ಟ್ಯೂಬ್ ತೊಗೋಬೇಕು. ಇನ್ನು ಎಂಟೈರ್ ಅನಾಲಿಸಿಸಲ್ಲಿ ನಿಮ್ಗೆ ಎಲ್ಲೂ ಡ್ರೈ ಟೆಸ್ಟ್ ಟ್ಯೂಬ್ ಬೇಕಾಗಿಲ್ಲ, ಇಲ್ಲೊಂದು ಕಡೆಗೆ ಮಾತ್ರ ನಿಮಗೆ ಡ್ರೈ ಟೆಸ್ಟ್ ಟ್ಯೂಬ್ ಬೇಕು. ಸೊ ಡ್ರೈ ಟೆಸ್ಟ್ ಟ್ಯೂಬ್ ಬೇಕು ಅಂದರೆ ಯೂಶಲಿ ನಾವೇನು ಮಾಡ್ತೀವಿ ಅಂತಂದರೆ ಅದಕ್ಕೆ ಫಿಲ್ಟರ್ ಪೇಪರ್ ಹಾಕೋದು ಅಥವಾ ಬಿಸಿ ಮಾಡೋದು ಏನೋ ಮಾಡ್ತೀವಿ, ಆ ಥರ ಮಾಡೋಂಗಿಲ್ಲ. ನೀವು ಆ್ಯಸ್ ಸೂನ್ ಆಸ್ ಯು ಕಮ್ ಟು ದಿ ಟೇಬಲ್, ನಿಮ್ಮ ಟೇಬಲ್ಗೆ ಯಾವುದೋ ಒಂದು ಟೇಬಲ್ ಅಸೈನ್ ಆಗುತ್ತೆ, ಚೀಟಿ ಇರ್ತಿದೆ, ಆ ಟೇಬಲ್ಗೆ ಹೋದಾಗ ನೀವೇನು ಮಾಡಬೇಕು ಅಂದರೆ ಬಂದ ತಕ್ಷಣ ಬಿಫೋರ್ ರೈಟಿಂಗ್ ದಿ ಪ್ರೊಸೀಜರ್ ನೀವೇನು ಮಾಡಬೇಕಾಗತ್ತೆ ಅಂದರೆ ಎಂಟೈರ್ ಆ್ಯಪ್ರೇಟಸ್ನ ಚೆನ್ನಾಗಿ ಗ್ಲಾಸ್ ವೇಸ್ನೆಲ್ಲ ಚೆನ್ನಾಗಿ ವಾಟ್ರಲ್ಲಿ ವಾಶ್ ಮಾಡಿ ಎಲ್ಲ ಟೆಸ್ಟ್ಗಳನ್ನ ಉಲ್ಟಾ ಮಾಡಿಡಿ. ಬೈ ದ ಟೈಮ್ ನೀವು ರೈಟ್ ದಿ ಪ್ರೊಸೀಜರ್ ಎಲ್ಲ ಬರೆದು ತೋರಿಸಿ, ಅದಕ್ಕೆ ಇದೆಲ್ಲ ಫಸ್ಟ್ ಇನಿಷಿಯಲ್ ಎಲ್ಲ ನೀವು ಪ್ರೊಸೀಜರ್ ಎಲ್ಲ ಬರ್ಕೊಂಡು ಅನಾಲಿಸಿಸ್ಗೆಲ್ಲ ಬರ್ಕೊಳ್ಳೋಷ್ಟಕ್ಕೆ ಅದು ಡ್ರೈ ಆಗಿರುತ್ತೆ. ಸೊ ನೋ ನೀಡ್ ಟು ವೇಸ್ಟ್ ಯುವರ್ ಟೈಮ್ ಅನ್ನೆಸರಿ ಫಾರ್ ಡ್ರೈಯಿಂಗ್ ದಿ ಟೆಸ್ಟ್ ಟ್ಯೂಬ್. ಇದನ್ನು ನೀವು ತೊಗೋಬೇಕಾಗತ್ತೆ. ಈಚ್ ಆ್ಯಂಡ್ ಎವ್ರಿ ಮಿನಿಟ್ ಇನ್ ದಿ ಎಕ್ಸಾಮಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸಿಸ್ಟಮ್ಯಾಟಿಕಾಗಿ ಮಾಡಬೇಕು. ತಪ್ಪಾಯಿತು ಅಂತಂದರೆ ಮತ್ತೆ ರಿಪೀಟ್ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನೀವು ಸಾಧ್ಯ ಆದಷ್ಟು ಟೈಮ್ ಎಲ್ಲೆಲ್ಲಿ ಉಳಿಸೋಕ್ಕೆ ಸಾಧ್ಯನಲ್ಲೆಲ್ಲ ಉಳಿಸ್ಕೋಬೇಕಾಗತ್ತೆ. ಸೊ ಇಲ್ಲೊಂದು ಕಡೆಗೆ ಮಾತ್ರ ನೀವು ಏನು ಮಾಡಬೇಕಾಗುತ್ತೆ, ಡ್ರೈ ಟೆಸ್ಟ್ ಟ್ಯೂಬ್ನ ತೊಗೋಬೇಕಾಗತ್ತೆ. ಅದೇ ನೀವು ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ನೀವು ಟೇಬಲ್ ಮೇಲೆ ಅಮೋನಿಯಂ ಹೈಡ್ರಾಕ್ಸೈಡ್ ಬಾಟ್ಲನ್ನ ಇಟ್ಟೋಗಿರಬೇಕು. ಎಗೇನ್ ದಟ್ ಅಮೋನಿಯಂ ಹೈಡ್ರಾಕ್ಸೈಡ್ ಬಾಟ್ಲಲ್ಲಿ ವೆದರ್ ಯು ಆರ್ ಗೆಟಿಂಗ್ ಎ ಸ್ಮೆಲ್ ಆಫ್ ಅಮೋನಿಯಾ ಅಂತಲೂ ನೋಡಬೇಕು. ಯೂಶಲಿ ಅಮೋನಿಯಾ ಸೊಲ್ಯೂಷನ್ಸ್ ಎಲ್ಲನೂ ನಾವೇನು ಮಾಡಬೇಕು, ವೆಲ್ ಸ್ಟಾಪರ್ಡ್ ಮಾಡಿರಬೇಕು. ಇಲ್ಲ ಅಂದರೆ ಎಲ್ಲ ಅಮೋನಿಯಾ ಹೊರಟೋಗ್ಬಿಡುತ್ತೆ, ಓನ್ಲಿ ವಾಟರ್ ವಿಲ್ ಬಿ ಲೆಫ್ಟ್. ಸೊ ಹಾಗಾಗಿ ಬಿಫೋರ್ ಯು ಗೋಯಿಂಗ್ ಟು ಆ್ಯಡ್ ಕಾನ್ಸಂಟ್ರೇಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಯುವರ್ ಸಾಲ್ಟ್ ಮಿಕ್ಸ್ಚರ್ ಯು ಹ್ಯಾವ್ ಟು ಸ್ಮೆಲ್ ಇಟ್, ಇದು ಅಮೋನಿಯಾ ಇದೆಯಾ ಅಲ್ವಾ ಅಂತ. ಇದೆ ಅಂದರೆ ನಿಮ್ಮ ಟೇಬಲ್ ಮೇಲೆ ಅದಿಟ್ಬಿಟ್ಟು ದೆನ್ ಯು ಶುಡ್ ಗೋ ಟು ಫಿಮಿಂಗ್ ಚೇಂಬರ್ ಅಥವಾ ಎಲ್ಲಿ ಆ್ಯಸಿಡ್ ಇಟ್ಟಿರ್ತಾರೆ ಅಲ್ಲಿ ಹೋಗಬೇಕು. ಅಲ್ಲಿ ಏನು ಮಾಡಬೇಕು, ಯು ಹ್ಯಾವ್ ಟು ಗೋ ಅಲಾಂಗ್ ವಿತ್ ಟೆಸ್ಟ್ ಟ್ಯೂಬ್ ಹೋಲ್ಡರ್. ನಿಮ್ಮ ಟೆಸ್ಟ್ ಟ್ಯೂಬ್ಗೆ ಸಾಲ್ಟ್ ಹಾಕ್ಕೊಂಡು ಟೆಸ್ಟ್ ಟ್ಯೂಬ್ ಹೋಲ್ಡರ್ ಜೊತೆಗೆ ಹೋಗ್ಬಿಟ್ಟು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ನ ಹಾಕ್ಕೋಬೇಕು. ಹಾಕ್ಕೊಂಡು ಇಮಿಡಿಯೇಟ್ಲಿ ಯು ಟು ಕಮ್ ಬ್ಯಾಕ್ ಟು ಯುವರ್ ಟೇಬಲ್. ಯು ಆರ್ ಗೋಯಿಂಗ್ ಟು ಡಿಪ್ ದಿ ಗ್ಲಾಸ್ ರಾಡ್ ಇನ್ ಅಮೋನಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಆ್ಯಂಡ್ ಯು ಬ್ರಿಂಗ್ ನಿಯರ್ ದಿ ಮೌತ್ ಆಫ್ ದಿ ಟೆಸ್ಟ್ ಟ್ಯೂಬ್. ಈ ಟೆಸ್ಟ್ ಟ್ಯೂಬ್ ಮೂತಿ ಹತ್ರಕ್ಕೆ ನೀವು ಅದನ್ನು ತರಬೇಕಾಗತ್ತೆ. ಅಕಸ್ಮಾತ್ ಏನಾದರೂ ಕ್ಲೋರೈಡ್ ಇತ್ತು ಅಂದರೆ ಡೆನ್ಸ್ ವೈಟ್ ಫ್ಯೂಮ್ ಬರುತ್ತೆ, ದಟ್ ಈಸ್ ಬಿಕಾಸ್ ಆಫ್ ಅಮೋನಿಯಂ ಕ್ಲೋರೈಡ್. ಸೊ ನಿಮ್ಮನ್ನು ಕೇಳ್ತಾರೆ ಯಾಕೆ ಆ ಫ್ಯೂಮ್ ಬರ್ತಾ ಇದೆ, ವಾಟ್ ಈಸ್ ದಟ್ ಇರಿಟೇಟಿಂಗ್ ಗ್ಯಾಸ್ ಯಾವುದಿದೆ, ಅದು ವೈ ಆರ್ ಗೆಟಿಂಗ್ ಎ ಡೆನ್ಸ್ ವೈಟ್ ಫ್ಯೂಮ್ಸ್, ವಾಟ್ ಈಸ್ ಕೆಮಿಕಲಿ ವಾಟ್ ಈಸ್ ದಟ್ ಅಂತ ಕೇಳ್ತಾರೆ. ಯು ಶುಡ್ ಬಿ ಏಬಲ್ ಟು ಟೆಲ್. ಸೊ ಯಾವ ಗ್ಯಾಸ್ ಲಿಬ್ರೇಟ್ ಆಗುತ್ತೆ, HCl ಲಿಬ್ರೇಟ್ ಆಗುತ್ತೆ. ಸೊ ನೀವೇನು ಮಾಡ್ತಾ ಇದ್ದೀರಾ, ಅಮೋನಿಯಂ ಹೈಡ್ರಾಕ್ಸೈಡ್ ಒಳಗಡೆ ಡಿಪ್ ಮಾಡ್ತಾ ಇದ್ದೀರಾ. ಸೊ ಅವಾಗ ಏನು ರಿಯಾಕ್ಷನ್ ಆಗ್ತಿದೆ, ಅಮೋನಿಯಂ ಕ್ಲೋರೈಡ್ ಲಿಬ್ರೇಟ್ ಆಗ್ತಾ ಇದೆ. ಅಮೋನಿಯಂ ಕ್ಲೋರೈಡ್ ಗೋಯಿಂಗ್ ಟು ಗಿವ್ ದಿ ಡೆನ್ಸ್ ವೈಟ್ ಫ್ಯೂಮ್ಸ್ ಅಲ್ಲಿ ಹೇಳಕ್ಕೆ ಬರಬೇಕು. ಆವಾಗ ಕ್ಲೋರೈಡ್ ಅಂತ ಹೇಳ್ತಾರೆ. ಅದು ಬರಲಿಲ್ಲ ಅಂತಂದರೆ ಇಮಿಡಿಯೇಟ್ಲಿ ಹ್ಯಾವ್ ಟು ಅಬ್ಸರ್ವ್ ಅಟ್ ದಿ ಸೈಡ್ಸ್ ಆಫ್ ದಿ ಟೆಸ್ಟ್ ಟ್ಯೂಬ್ ನಿಮಗೆ ಅಂದರೆ ರೆಡಿಶ್ ಬ್ರೌನ್ ಫ್ಯೂಮ್ಸ್ ಬರ್ತಾ ಇದೆಯಾ ಅಂತ. ಏನಾದರೂ ರೆಡಿಶ್ ಬ್ರೌನ್ ಫ್ಯೂಮ್ಸ್ ಬರ್ತಾ ಇದೆ, ದಟ್ ಇಸ್ ಬಿಕಾಸ್ ಆಫ್ ಬ್ರೋಮೈಡ್ ಅಂತ ಹೇಳ್ತೀರಾ. ಅಥವಾ ವೈಲೆಟ್ ಕಲರ್ ಫ್ಯೂಮ್ಸ್ ಬರ್ತಾ ಇದೆ, ದಟ್ ಇಸ್ ಬಿಕಾಸ್ ಆಫ್ ಅಯೋಡಿನ್ ಅಂತ ಹೇಳ್ತೀರಾ, ಅಯೋಡೈಡ್ ಅಂತ ಹೇಳ್ತೀರಾ. ಇದು ಯಾವುದೂ ಆಗಲಿಲ್ಲ, ವಿಗ್ರಸ್ ರಿಯಾಕ್ಷನೇ ಆಗಲಿಲ್ಲ ಅಂತಂದರೆ ಕೋಲ್ಡಲ್ಲಿ ಹ್ಯಾಲೈಡ್ಸ್ ಆರ್ ಆಬ್ಸೆಂಟ್ ಇದೆ, ನೈಟ್ರೇಟು ಪ್ರೆಸೆಂಟ್ ಇದೆ ಅಂತ ನಾವು ಹೇಳ್ತೀವಿ.
ಸೊ ನೈಟ್ರೇಟ್ಗೆ ಏನು ಮಾಡ್ತೀವಿ, ಸೇಮ್ ಚೆಲ್ಲೋಂಗಿಲ್ಲ. ಅದನ್ನು ನಾನು ಹೇಳ್ತೀನಿ ಮುಂಚೆನೇ, ಕೆಮಿಸ್ಟ್ರಿ ಅವರ ಮ್ಯಾಕ್ಸಿಮಮ್ ಪೊಲ್ಯೂಷನ್ಗೆ ಕಾಂಟ್ರಿಬ್ಯೂಟ್ ಮಾಡೋದು ಸಾಧ್ಯ ಆದಷ್ಟು ಎಲ್ಲೆಲ್ಲಿ ಸ್ಟೆಪ್ ಕಡಿಮೆ ಆಗುತ್ತಾ ಮಾಡ್ಕೋಬೇಕು, ಎಲ್ಲೆಲ್ಲಿ ಮತ್ತೆ ಅದೇ ಟೆಸ್ಟ್ನ ಮಾಡೋದನ್ನು ಅವಾಯ್ಡ್ ಮಾಡ್ಕೋಬೇಕು. ಸೊ ಇದಕ್ಕೆ ಏನು ಮಾಡಬೇಕು, ಆ ಟೆಸ್ಟ್ ಟ್ಯೂಬ್ಗೇನೆ ಒಂದು ಪೀಸ್ ಆಫ್ ಕಾಪರ್ ಟರ್ನಿಂಗ್ಸ್ ಹಾಕೋದು, ಇಲ್ಲಾಂದರೆ ಪೇಪರ್ ಪೆಲೆಟ್ ಹಾಕ್ಬಿಟ್ಟು ಹೀಟ್ ಮಾಡಿ ನೋಡಬೇಕು. ಆನ್ ಹೀಟಿಂಗ್ ಕಂಡೀಷನ್ ಇಫ್ ಯು ಗೆಟ್ ಎ ರೆಡಿಶ್ ಬ್ರೌನ್ ಫ್ಯೂಮ್ಸ್ ದಟ್ ಮೇ ಬಿ ನೈಟ್ರೇಟ್. ಸೊ ಇದು ಯಾವುದೂ ಬರಲಿಲ್ಲ ನನಗೆ, ವಿಗ್ರಸ್ ರಿಯಾಕ್ಷನು ಆಗ್ತಾಯಿಲ್ಲ, ಇದು ನೈಟ್ರೇಟು ಬರಲಿಲ್ಲ. ಆನ್ ಹೀಟಿಂಗ್ ವಿತ್ ದ ಪೇಪರ್ ಪೆಲೆಟು ನನಗೆ ರೆಡಿಶ್ ಬ್ರೌನ್ ಫ್ಯೂಮ್ಸ್ ಬರ್ತಾ ಇಲ್ಲ ಅಂದರೆ ಸೆಕೆಂಡ್ ಗ್ರೂಪ್ ಆ್ಯಸಿಡ್ ರಾಡಿಕಲ್ಸ್ ಆರ್ ಆಬ್ಸೆಂಟ್ ಅಂತ ಹೇಳ್ತೀರಾ. ಸೊ ನೋ ನೀಡ್ ಟು ರೈಟ್ ಕ್ಲೋರೈಡ್ ಆಬ್ಸೆಂಟ್, ಬ್ರೋಮೈಡ್ ಆಬ್ಸೆಂಟ್, ಅಯೋಡೈಡ್ ಆಬ್ಸೆಂಟ್, ನೈಟ್ರೇಟ್ ಆಬ್ಸೆಂಟ್ ಅಂತ ಬರೆಯೋದಿಲ್ಲ. ಒಂದೇ ಅಬ್ಸರ್ವೇಷನ್ ಬರಿಬೋದು, ನೋ ಕ್ಯಾರೆಕ್ಟರಿಸ್ಟಿಕ್ ಫ್ಯೂಮ್ಸ್ ಈವನ್ ಆನ್ ಹೀಟಿಂಗ್ ವಿತ್ ಕಾಪರ್ ಟರ್ನಿಂಗ್ಸ್ ಆರ್ ವಿತ್ ಪೇಪರ್ ಪೆಲೆಟ್ ಅಂತ ನೀವು ಒಂದೇ ಒಂದು ಸೆಂಟೆನ್ಸ್ ಬರೆದು ಸೆಕೆಂಡ್ ಗ್ರೂಪ್ ಆ್ಯಸಿಡ್ ರಾಡಿಕಲ್ಸ್ ಆರ್ ಆಬ್ಸೆಂಟ್ ಅಂತ ಹೇಳ್ತೀರಾ. ಸೊ ಬರೆಯೋದು ಸಿಸ್ಟಮ್ಯಾಟಿಕ್ಕಾಗಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕ್ಲೋರೈಡು, ಬ್ರೋಮೈಡು, ನೈಟ್ರೇಟು ಆಬ್ಸೆಂಟ್ ಆಯಿತು ಅಂದರೆ ಏನಂತ ಬರೀತೀರಾ, ನೋ ಕ್ಯಾರೆಕ್ಟರಿಸ್ಟಿಕ್, ಬಿಕಾಸ್ ಈಚ್ ಒನ್ ಆಫ್ ದೆಮ್ ದೇ ಗೋಯಿಂಗ್ ಟು ಗಿವ್ ದೇರ್ ಓನ್ ಕ್ಯಾರೆಕ್ಟರಿಸ್ಟಿಕ್ ಫ್ಯೂಮ್ಸ್ನ ಕೊಡ್ತಾ ಇದೆ. ನೋ ಕ್ಯಾರೆಕ್ಟರಿಸ್ಟಿಕ್ ಫ್ಯೂಮ್ಸ್ ಈವನ್ ಆನ್ ಹೀಟಿಂಗ್ ವಿತ್ ಕಾಪರ್ ಟರ್ನಿಂಗ್ಸ್ ಆರ್ ವಿತ್ ಪೇಪರ್ ಪೆಲೆಟ್, ದೇರ್ಫೋರ್ ಸೆಕೆಂಡ್ ಗ್ರೂಪ್ ಆ್ಯಸಿಡ್ ರಾಡಿಕಲ್ಸ್ ಹೇಳ್ತೀರಾ. ಸೊ ಈಗ ಫಸ್ಟ್ ಗ್ರೂಪಲ್ಲಿ ಬಂದಿದೆ, ಸೆಕೆಂಡ್ ಗ್ರೂಪ್ ಯಾವುದು ಬಂದಿಲ್ಲ ಅಂದರೆ ಯು ಶುಡ್ ಗೋ ಫಾರ್ ಥರ್ಡ್ ಗ್ರೂಪ್. ಅಕಸ್ಮಾತ್ ಫಸ್ಟ್ ಗ್ರೂಪಲ್ಲಿ ಒಂದು ರ್ಯಾಡಿಕಲ್ ಬಂದಿದೆ, ಸೆಕೆಂಡ್ ಗ್ರೂಪಲ್ಲಿ ಒಂದು ರ್ಯಾಡಿಕಲ್ ಬಂದಿದೆ ಅಂದರೆ ನೋ ನೀಡ್ ಟು ಡೂ ಫಾರ್ ಥರ್ಡ್ ಗ್ರೂಪ್ ಹೋಗೋಂಗಿಲ್ಲ. ಡೈರೆಕ್ಟ್ಲಿ ನೀವೇನು ಮಾಡ್ಬೋದು ಅಂದರೆ ಎರಡೇ ಗ್ರೂಪ್ಗೆ ನೀವು ಸ್ಟಾಪ್ ಮಾಡ್ಬೋದು. ಅಂಟಿಲ್ ಯು ಗೆಟ್ ಸೆಕೆಂಡ್ 2 ರ್ಯಾಡಿಕಲ್ಸ್ ಯು ಶುಡ್ ಪ್ರೊಸೀಡ್. ಎರಡೂ ಬರಲಿಲ್ಲ ಅಂದಾಗ ಯು ಶುಡ್ ಗೋ ಫಾರ್ ಥರ್ಡ್ ಗ್ರೂಪ್ಗೆ ನೀವು ಹೋಗಬೇಕಾಗತ್ತೆ. ಓಕೆ, ಈಗ ಸೆಕೆಂಡ್ ಗ್ರೂಪಲ್ಲಿ ನಮ್ಗೆ ಏನಾದರೂ ಕ್ಲೋರೈಡ್ ಬಂತು ಅಂದರೆ ನಾನು ಏನು ಮಾಡಬೇಕು, ಅದಕ್ಕೆ ಕನ್ಫರ್ಮೇಟೆಡ್ ಟೆಸ್ಟ್ ಮಾಡಬೇಕು. ಸೊ ಕ್ಲೋರೈಡ್ಗೆ ನಾವು ಯಾವ ಟೆಸ್ಟ್ ಮಾಡ್ತೀವಿ ಅಂದರೆ ಕ್ರೋಮಲ್ ಕ್ಲೋರೈಡ್ ಟೆಸ್ಟ್ ಮಾಡ್ತೀವಿ. ಅದರಿಂದ ನಾವು ಆಲ್ಕೋಹಾಲಿಕ್ KGNO3 ಟೆಸ್ಟು ಮಾಡ್ಬೋದು. ಬಟ್ ಅಕಾಂಟಿ ನಿಮ್ಮ ಸಿಲೆಬಸ್ ಪ್ರಕಾರ ಆಲ್ಕೋಹಾಲಿಕ್ KGNO3 ಟೆಸ್ಟ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಕೊಡಲ್ಲ. ಯು ಶುಡ್ ಗೋ ಫಾರ್ ಕ್ರೋಮಲ್ ಕ್ಲೋರೈಡ್ ಟೆಸ್ಟ್ಗೆ ಹೋಗಬೇಕು ಅಕಾಂಟಿ ಯುವರ್ ಸಿಲೆಬಸ್. ಯಾಕೆ ಅಂದರೆ ಆ AgNO3 ಇಸ್ ಹೈಲಿ ಎಕ್ಸ್ಪೆನ್ಸಿವ್, ಅದನ್ನ ಎವ್ರಿಬಡಿ ಕೆನಾಟ್ ಅಫೋರ್ಡ್ ಇಟ್. ಆಮೇಲೆ ನಿಮಗೆ ಕಿಟ್ಟಿದ ತಕ್ಷಣ ಏನು ಮಾಡ್ತೀರಾ, ನೀವು ಹಾಕಿ ವೇಸ್ಟ್ ಮಾಡ್ತೀರಾ. ಯು ಡಸಂಟ್ ನೋ ಹೌ ಟು ಹ್ಯಾಂಡಲ್ ದ ರಿಯೇಜೆಂಟ್. ಹಂಗಾಗಿ ನಾವು ಸೆಮಿ ಮ್ಯಾಕ್ರೋ ಕೊಟ್ಟರು, ಆ ಸೆಮಿ ಮ್ಯಾಕ್ರೋದೊಳಗಡೆ ನೀವು ಸುಮಾರು ತುಂಬ್ತಾ ಇರ್ತೀರ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಕಾಸ್ಟ್ ಎಫೆಕ್ಟಿವ್ ಆಗಲಿ ಅಂತ ನಾವು ಕ್ರೋಮಲ್ ಕ್ಲೋರೈಡ್ ಟೆಸ್ಟ್ನ ಮಾಡ್ತೀವಿ. ಕ್ರೋಮಲ್ ಕ್ಲೋರೈಡ್ ಟೆಸ್ಟ್ ಅಂತ ಯಾಕೆ ಕರಿತೀವಿ ಅಂದರೆ ಎಂಡಲ್ಲಿ ನಿಮ್ಗೆ ಬರುತ್ತಲ್ಲ ಪ್ರಿಸಿಪಿಟೇಟು, ಅದು ಏನಾಗಿರುತ್ತೆ ಅಂದರೆ ಕ್ರೋಮಲ್ ಕ್ಲೋರೈಡ್ ಆಗಿರುತ್ತೆ. Cr2Cl2O2 ಆಗಿರುತ್ತೆ. Cr2O2Cl2 ಆಗಿರುತ್ತೆ ಕ್ರೋಮಲ್ ಕ್ಲೋರೈಡ್ ಅದು. ಸೊ ಹಾಗಾಗಿ ಇದಕ್ಕೆ ಕ್ರೋಮಲ್ ಕ್ಲೋರೈಡ್ ಟೆಸ್ಟ್ ಅಂತ ನಾವು ಹೇಳ್ತೀವಿ. ಸಾಲ್ಟ್ ಮಿಕ್ಸ್ಚರ್ ಪ್ಲಸ್ K2Cr2O7 ಕ್ರಿಸ್ಟಲ್ಸ್ನ ಆ್ಯಡ್ ಮಾಡ್ತೀವಿ. ಅಗೇನ್ ಇಲ್ಲೂ ಏನು ಮಾಡ್ಬೋದು ಅಂದರೆ ನೀವು ಸಾಲ್ಟ್ ಹಾಕಿರ್ತೀರ, ಸಾಲ್ಟ್ಗೆ ಏನು ಮಾಡ್ತೀರಾ, ಕಾನ್ಸಂಟ್ರೇಟೆಡ್ H2SO4 ಹಾಕ್ತೀರಾ ಸಾಲ್ಟ್ ಮಿಕ್ಸ್ಚರ್ಗೆ. ನಿಮಗೆ ಅಲ್ಲಿ ಡೆನ್ಸ್ ವೈಟ್ ಫ್ಯೂಮ್ಸ್ ಬರ್ತಾ ಇದೆ ಅಂದರೆ ಇಮಿಡಿಯೇಟ್ಲಿ ನೀವೇನು ಮಾಡಬೇಕು, ಅದಕ್ಕೇ K2Cr2O7 ಕ್ರಿಸ್ಟಲ್ಸ್ನ ಆ್ಯಡ್ ಮಾಡ್ಕೋಬೇಕು. ಅದನ್ನು ಚೆಲ್ಲಿ ಮತ್ತೆ ತಿರ್ಗಾ ಸಾಲ್ಟ್ ಮಿಕ್ಸ್ಚರ್ ಹಾಕಿ K2Cr2O7 ಹಾಕಿ ಮತ್ತೆ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕೋ ನೆಸೆಸಿಟಿ ಇಲ್ಲ. ಆ ಸಲ್ಫ್ಯೂರಿಕ್ ಆ್ಯಸಿಡ್ ಸಾಲ್ಟ್ ಮಿಕ್ಸ್ಚರ್ ಇದೆಯಲ್ಲ, ಅದಕ್ಕೆ ಏನು ಮಾಡ್ಬೋದು, K2Cr2O7 ಹಾಕ್ಬಿಟ್ಟು ಹೀಟ್ ಮಾಡಿ ಯು ಆರ್ ಗೋಯಿಂಗ್ ಟು ಕಲೆಕ್ಟ್ ದಿ ಗ್ಯಾಸ್. ಆರೆಂಜ್ ವೇಪರ್ಸ್ ಬರುತ್ತೆ, ದಟ್ ಇಸ್ ನಥಿಂಗ್ ಬಟ್ ಕ್ಲೋರೈಡ್ ಗ್ಯಾಸ್ ಎವಾಲ್ವ್ ಆಗುತ್ತೆ. ಅದನ್ನು ಕಲೆಕ್ಟ್ ಮಾಡ್ಕೊಳ್ತೀರಾ ಇನ್ ಎ ಟೆಸ್ಟ್ ಟ್ಯೂಬ್. ಅದಕ್ಕೆ ಏನು ಮಾಡ್ತೀರಾ, ಐದರ್ ಯು ಕ್ಯಾನ್ ಆ್ಯಡ್ ವಾಟರ್ ಆ್ಯಡ್ ಮಾಡ್ಬೋದು, ಅಮೋನಿಯಂ ಹೈಡ್ರಾಕ್ಸೈಡ್ ಆ್ಯಡ್ ಮಾಡ್ಬೋದು, ಅಥವಾ NaOH ಆ್ಯಡ್ ಮಾಡ್ಬೋದು. ಹಾಕ್ಬಿಟ್ಟು ಚೆನ್ನಾಗಿ ನೀವು ಶೇಕ್ ಮಾಡಬೇಕು. ಸೊ ನಿಮಗೆ ಗೊತ್ತಾಗಬೇಕು ಕ್ಲೋರಿನ್ ಏನಿದೆಯಲ್ಲ, ನಿಮ್ಮ ಸಾಲ್ಟಲ್ಲಿರುವಂಥ ಕ್ಲೋರಿನ್ ಏನಾಗಿದೆ, ಇಟ್ ಶುಡ್ ಡಿಸಾಲ್ವ್ ಐದರ್ ಇನ್ NaOH, ಅಮೋನಿಯಂ ಹೈಡ್ರಾಕ್ಸೈಡ್ ಆರ್ ಇನ್ ವಾಟರ್, ಯಾವ್ದು ಬೇಕಾದ್ರೂ ತೊಗೋಬೋದು. ಸೊ ಅದು ನನಗೆ ಹೆಂಗೆ ಗೊತ್ತಾಗುತ್ತೆ ಅದು ಆಗಿದೆಯಾ ಇಲ್ವಾ ಅಂತಂದರೆ, ಆವಾಗ ನನಗೆ ಯೆಲ್ಲೋ ಕಲರ್ ಬಂದಿದೆ ಅಂದರೆ ಕ್ಲೋರಿನ್ ಡಿಸಾಲ್ವ್ ಆಗಿದೆ ಅಂತ, ಆವಾಗ ಅದು ಯೆಲ್ಲೋ ಕಲರ್ ಸೊಲ್ಯೂಷನ್ ಆಗುತ್ತೆ. ಚೆನ್ನಾಗಿ ಶೇಕ್ ಮಾಡಬೇಕು. ನಿಮಗೆ ಗೊತ್ತು ಗ್ಯಾಸ್ ಯಾವಾಗೂ ಮೇಲ್ಗಡೆ ಇರುತ್ತೆ, ನಮ್ಮ ಸೊಲ್ಯೂಷನ್ ಕೆಳಗಡೆ ಇರುತ್ತೆ. ಹಾಗಾಗಿ ಅದು ಚೆನ್ನಾಗಿ ಶೇಕ್ ಮಾಡಿ ಯೆಲ್ಲೋ ಕಲರ್ ಬಂದಿದೆಯಾ ಇಲ್ವಾ ಅಂತ ನೀವು ನೋಡ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಎಗೇನ್ ನೀವು ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಿ ಡೆನ್ಸ್ ವೈಟ್ ಫ್ಯೂಮ್ಸ್ ಬರ್ತಾ ಇದೆಯಾ ಇಲ್ವಾ ಅಂತ ನೀವು ಇನ್ನೊಂದು ಸಲ ಚೆಕ್ ಮಾಡ್ಕೋಬೇಕಾಗತ್ತೆ. ಮತ್ತು ಇದಕ್ಕೆ ಆ ಯೆಲ್ಲೋ ಸೊಲ್ಯೂಷನ್ಗೆ ಏನು ಆ್ಯಡ್ ಮಾಡ್ತೀರಾ ಅಂದರೆ ರೆಡ್ ಅಸ್ಟೇಟ್ ಮತ್ತು ಅಸ್ಟಿಕ್ ಆ್ಯಸಿಡ್ನ ಆ್ಯಡ್ ಮಾಡ್ತೀರಾ. ಆವಾಗ ಬ್ರೈಟ್ ಯೆಲ್ಲೋ ಪ್ರಿಸಿಪಿಟೇಟ್ ಬಂತು ಅಂದರೆ ಕ್ಲೋರೈಡ್ ಈಸ್ ಕನ್ಫರ್ಮ್ಡ್ ಅಂತ ನೀವು. ಅದೇ ರೀತಿ ನಿಮಗೆ ಬ್ರೋಮೈಡು ಅಯೋಡೈಡ್ ಬಂತು ಅಂದರೆ ಅದಕ್ಕೆ ಗ್ಲೋಬ್ಯೂಲ್ ಟೆಸ್ಟ್ ಮಾಡ್ತೀವಿ, ಅಥವಾ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಸಾಲ್ಟ್ ಸೊಲ್ಯೂಷನ್ನ ತೊಗೊಳ್ತೀವಿ. ಕೆಲವು ಸಲ ವಾಟರಲ್ಲಿ ಡಿಸಾಲ್ವ್ ಆಗಲಿಲ್ಲ ಅಂದರೆ, ಕ್ಲಿಯರ್ ಆಗಿಲ್ಲ ಅಂತಂದರೆ ಅದನ್ನು ಫಿಲ್ಟರ್ ಥರ ಮಾಡಿಕೊಂಡು ಡಿಕ್ಯಾಂಟ್ ಮಾಡಿಕೊಂಡು ಅದಕ್ಕೆ ನಾವೇನು ಆ್ಯಡ್ ಮಾಡಬೇಕು, ಕ್ಲೋರಿನ್ ವಾಟರ್ ಆ್ಯಡ್ ಮಾಡಬೇಕು, CCl4ನ ಆ್ಯಡ್ ಮಾಡಿ ಚೆನ್ನಾಗಿ ಶೇಕ್ ಮಾಡಬೇಕು. ಶೇಕ್ ಮಾಡಿ ಸ್ವಲ್ಪ ಹೊತ್ತು ಇಡಕ್ಕೆ ಬಿಡಬೇಕು. ಇಫ್ ಯು ಗೆಟ್ ಎ ಆರೆಂಜ್ ಯೆಲ್ಲೋ ಗ್ಲೋಬ್ಯೂಲ್ ಬಂತು ಅಂದರೆ ಬ್ರೋಮೈಡ್ ಕನ್ಫರ್ಮ್ ಅಂತೀರಾ. ಇಲ್ಲ ಅಂತಂದರೆ ವೈಲೆಟ್ ಕಲರ್ ಗ್ಲೋಬ್ಯೂಲ್ ಬಂತು ಅಂದರೆ ಅಯೋಡಿನ್ ಅಂತ ಕನ್ಫರ್ಮ್ ಟು ಡೂ ಇನ್ ಆರ್ಡರ್ ಟು ಚೆಕ್ ಕ್ಲೋರೈಡ್, ಬ್ರೋಮೈಡ್ ಆ್ಯಂಡ್ ಅಯೋಡೈಡ್ ಎರಡಕ್ಕೂ ಒಂದೇ ಟೆಸ್ಟ್ ಮಾಡ್ತೀವಿ. ಅಬ್ಸರ್ವೇಷನ್ ಬೇರೆ ಆಗುತ್ತೆ. ಬ್ರೋಮೈಡ್ಗಾದರೆ ಆರೆಂಜ್ ರೆಡ್ ಗ್ಲೋಬಿಲ್ ಬರುತ್ತೆ, ಅಯೋಡಿನ್ಗಾದರೆ ವೈಲೆಟ್ ಕಲರ್ ಗ್ಲೋಬಿಲ್ ಬರುತ್ತೆ. ಟೆಸ್ಟ್ ಒಂದೇ ಇರುತ್ತೆ, ಅಬ್ಸರ್ವೇಷನ್ಸ್ ಮಾತ್ರ ಬೇರೆ ಬೇರೆ ಆಗುತ್ತೆ. ಸೊ ಅಕಸ್ಮಾತ್ ನೈಟ್ರೇಟ್ ಇತ್ತು ಅಂತ ಇಟ್ಕೊಳ್ಳೋಣ, ಪ್ರೆಸೆಂಟ್ ಆಗಿತ್ತು ಅಂತ ಇಟ್ಕೊಳ್ಳೋಣ. ಸೊಲ್ಯೂಷನ್ ಆಫ್ ಎ ಸಾಲ್ಟ್ ಮಿಕ್ಸ್ಚರ್ ಇನ್ ವಾಟರ್ ಆರ್ ಈಕ್ವೇಸ್ ಎಕ್ಸ್ಟ್ರಾಕ್ಟ್ ಫ್ರೆಶ್ ಫ್ರೆಶ್ಲಿ ಪ್ರಿಪೇರ್ಡ್ ಫೆರಸ್ ಸಲ್ಫೇಟ್ ಸೊಲ್ಯೂಷನ್ ಕಾನ್ಸಂಟ್ರೇಟೆಡ್ H2SO4 ಅಲಾಂಗ್ ವಿತ್ ದ ಸೈಡ್ಸ್ ಆಫ್ ದಿ ಟೆಸ್ಟ್ ಟ್ಯೂಬ್. ಸೊ ಇಲ್ಲೇನು ಮಾಡ್ತೀರಾ, ನಿಮ್ಮ ಸಾಲ್ಟ್ ತೊಗೊಳ್ತೀರಾ, ಅದು ವಾಟರ್ ಸಾಲ್ಯುಬಲ್ ಆಯಿತು ಅಂದರೆ, ಇಲ್ಲಾಂದರೆ ವಾಟರಲ್ಲಿ ಆಗಲಿ ಅಂದರೆ ಏಕ್ವೇಸ್ ಎಕ್ಸ್ಟ್ರಾಕ್ಟ್
ನಥಿಂಗ್ ಬಟ್ ಅದು ಫುಲ್ ಕಂಪ್ಲೀಟ್ಲಿ ಇಫ್ ಯುವರ್ ಸಾಲ್ಟ್ ಇಸ್ ಇನ್ಸಾಲ್ಯುಬಲ್ ಇನ್ ವಾಟರ್, ಟರ್ಬಿಡಿಟಿ ಇರುತ್ತೆ, ಕ್ಲಿಯರ್ ಆಗಿಲ್ಲ, ಆವಾಗ ಅದನ್ನ ಏನು ಮಾಡ್ಕೋಬೇಕಾಗುತ್ತೆ, ನಾವು ಡಿಕ್ಯಾನ್ ಮಾಡ್ಕೋಬೇಕಾಗತ್ತೆ ಅಥವಾ ಫಿಲ್ಟರ್ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ನಾನು ಫ್ರೆಶ್ಲಿ ಪ್ರಿಪೇರ್ಡ್ ಫೆರಸ್ ಸಲ್ಫೇಟ್, ಅದೇನು ಅದಕ್ಕೆ ನೀರು ಹಾಕ್ಕೊಂಡು ಫೆರಸ್ ಸಲ್ಫೇಟ್ ಹಾಕೊಳ್ಳಬೇಕಾಗಿಲ್ಲ, ಯಾಕೆಂದರೆ ನಮ್ಮ ಸಾಲ್ಟ್ ಸೊಲ್ಯೂಷನಲ್ಲಿ ವಾಟರ್ ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡ್ಬೋದು, ಅದಕ್ಕೇನೆ ಫೆರಸ್ ಸಲ್ಫೇಟ್ನ FeSO4ನ ಆ್ಯಡ್ ಮಾಡಿ, ನೋ ನೀಡ್ ಟು ಆ್ಯಡ್ ವಾಟರ್, ಡೈರೆಕ್ಟ್ಲಿ FeSO4ನ ಆ್ಯಡ್ ಮಾಡ್ಕೋಬೋದು. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಆ್ಯಡ್ ಮಾಡ್ಕೊಳ್ತೀರಾ. ಅಕಸ್ಮಾತ್ ಸೊಲ್ಯೂಷನ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಅಷ್ಟು ಸೊಲ್ಯೂಷನ್ ಚೆಲ್ಲಬೇಕಾಗತ್ತೆ, ನೀವು ಜಾಸ್ತಿ ಮಾಡ್ಕೊಂಡಿರ್ತೀರ. ಹಂಗಾಗಿ ನೀವು ಎಷ್ಟು ಇರುತ್ತಲ್ಲ ಅದು ಕರೆಸ್ಪಾಂಡಿಂಗ್ ಆಗಿ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್ನ ಆ್ಯಡ್ ಮಾಡ್ಕೊಳ್ಳಿ, ಪ್ಲಸ್ ಕಾನ್ಸಂಟ್ರೇಟೆಡ್ H2SO4 ಅಲಾಂಗ್ ದಿ ಸೈಡ್ಸ್ ಆಫ್ ದಿ ಟೆಸ್ಟ್ ಟ್ಯೂಬ್ನ ನೀವು ಫೆರಸ್ ಸಲ್ಫೇಟ್ ಹಾಕಿದ್ಮೇಲೆ ಡಿಕ್ಯಾನ್ ಮಾಡಿಕೊಂಡು ನಿಮ್ಮ ಟೆಸ್ಟ್ ಟ್ಯೂಬ್ನ ಸ್ಟರ್ಡಿಯಾಗಿ ಇಟ್ಕೊಂಡು ಒಂದು ಆ್ಯಂಗಲಲ್ಲಿ ಇಟ್ಕೊಂಡು ಸ್ಲೋಲಿ ಯು ಆರ್ ಗೋಯಿಂಗ್ ಟು ಆ್ಯಡ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್. ಜಂಕ್ಷನಲ್ಲಿ ಏನಾಗುತ್ತೆ, ಸಲ್ಫ್ಯೂರಿಕ್ ಆ್ಯಸಿಡ್ ಮತ್ತು ನಮ್ಮದು ಏಕ್ವಿಯಸ್ ಸೊಲ್ಯೂಷನ್ ಏನಿದೆಯಾ ಎರಡು ಮಿಕ್ಸ್ ಆಗಲ್ಲ, ಅವೆರಡರ ಮಧ್ಯದಲ್ಲಿ ಒಂದು ರಿಂಗ್ ಕಾಣಿಸ್ಕೊಳ್ಳುತ್ತೆ, ಅದು ರಿಂಗ್ ವಿಲ್ ಬಿ ಬ್ರೌನ್ ಇನ್ ಕಲರ್. ಹಾಗಾಗಿ ಈ ಟೆಸ್ಟ್ನ ನಾವು ಬ್ರೌನ್ ರಿಂಗ್ ಟೆಸ್ಟ್ ಅಂತ ಕರಿತೀವಿ. ಕೆಮಿಕಲಿ ವಾಟ್ ಈಸ್ ದಟ್ ಅಂದರೆ FeSO4NO, ಇಟ್ಸ್ ಎ ಕಾಂಪ್ಲೆಕ್ಸ್. ಆ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ, ಹಾಗಾಗಿ ನಿಮಗೆ ಬ್ರೌನ್ ರಿಂಗ್ ಬರುತ್ತೆ. ಸೊ ಎಲ್ಲದಕ್ಕೂ ನಿಮಗೆ ಯಾವ ಕಲರ್ PPT ಬರ್ತಾ ಇದೆ ಅಥವಾ ಸಸ್ಪೆನ್ಷನ್ ಆಗ್ತಾ ಇದೆ, ಕಲರ್ ಸೊಲ್ಯೂಷನ್ ಯಾಕೆ ಬರ್ತಿದೆ ಅಂತ ಗೊತ್ತಾಗಬೇಕು. ದಟ್ಸ್ ದ ವೈವಾ ಕ್ವಶನ್ಸ್ ದೇ ಗೋಯಿಂಗ್ ಟು ಆಸ್ಕ್. ಬ್ರೌನ್ ರಿಂಗ್ ಅಪಿಯರ್ಸ್ ಅಟ್ ದಿ ಜಂಕ್ಷನ್. ವಾಟ್ ಈಸ್ ದಟ್ ಬ್ರೌನ್ ರಿಂಗ್? ದಟ್ ಬ್ರೌನ್ ರಿಂಗ್ ಇಸ್ ನಥಿಂಗ್ ಬಟ್ ಇಟ್ಸ್ ಎ ಕಾಂಪ್ಲೆಕ್ಸ್ ಆಫ್ FeSO4NO. ಸೊ ಅದಾಯಿತು ಅಂದರೆ NO3- ಅಂತ ನಾವು ಹೇಳ್ತೀವಿ. ಸೊ ಈಗ ಏನಾಯಿತು, ನನಗೆ ಫಸ್ಟ್ ಗ್ರೂಪಲ್ಲಿ ಒಂದು ರ್ಯಾಡಿಕಲ್ ಬಂದಿದೆ, ಸೆಕೆಂಡ್ ಗ್ರೂಪಲ್ಲಿ ಒಂದು ರ್ಯಾಡಿಕಲ್ ಬಂದಿದೆ, ನೋ ನೀಡ್ ಟು ಗೋ ಫಾರ್ ಥರ್ಡ್ ಗ್ರೂಪ್. ಈಗ ಫಸ್ಟ್ ಗ್ರೂಪಲ್ಲಿ ಬಂದಿದೆ, ಸೆಕೆಂಡ್ ಗ್ರೂಪಲ್ಲಿ ಯಾವುದೂ ಬರಲಿಲ್ಲ ಅಂದಾಗ ಐ ಶುಡ್ ಗೋ ಫಾರ್ ಥರ್ಡ್ ಗ್ರೂಪ್. ಥರ್ಡ್ ಗ್ರೂಪಲ್ಲಿ ಏನು ಮಾಡಬೇಕು, ಫಸ್ಟು ಟೆಸ್ಟ್ ಫಾರ್ ಬೋರೇಟ್ ಮಾಡಬೇಕು. ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಇದೆ, ನಿಮಗೆ ಬೇಕಾದಂಗೆ ಮಾಡೋಂಗಿಲ್ಲ, ಯು ಹ್ಯಾವ್ ಟು ಫಾಲೋ ದಿಸ್ ಪ್ರೊಸೀಜರ್ ಓನ್ಲಿ. ಬೋರೇಟ್ ಟೆಸ್ಟ್ನ ಮಾಡಬೇಕು. ಈ ಟೆಸ್ಟ್ಗೆ ನಾವೇನಂತ ಕರಿತೀವಿ, ಈಥೈಲ್ ಬೋರೇಟ್ ಟೆಸ್ಟ್ ಅಂತ ಕರಿತೀವಿ. ಸೊ ನೀವು ಫಸ್ಟ್ ಗ್ರೂಪು ಸೆಕೆಂಡ್ ಗ್ರೂಪ್ ಎಲ್ಲ ತೊಗೊಂಡ್ರೆ ಕನ್ಫರ್ಮೇಟರಿ ಟೆಸ್ಟ್ಗಳಿವೆ, ಅದೇ ಥರ್ಡ್ ಗ್ರೂಪಿಗೆ ತೊಗೊಂಡ್ರೆ ಓನ್ಲಿ ಒನ್ ಟೆಸ್ಟ್ ಇದೆ, ಕನ್ಫರ್ಮೇಟರಿ ಟೆಸ್ಟ್ಗಳು ಇಲ್ಲ. ಅದಕ್ಕೆ ಟೆಸ್ಟ್ ಫಾರ್ ಬೋರೇಟ್ ತೊಗೊಳ್ತಾರೆ, ಈಥೈಲ್ ಬೋರೇಟ್ ಟೆಸ್ಟ್ ಅಂತ ಹೇಳ್ತೀವಿ. ಸಾಲ್ಟ್ ಮಿಕ್ಸ್ಚರ್ ಪ್ಲಸ್ ಕಾನ್ಸಂಟ್ರೇಟೆಡ್ H2SO4 ಪ್ಲಸ್ ಈಥೈಲ್ ಆಲ್ಕೋಹಾಲ್. ಈಗ ಏನು ಮಾಡ್ತೀರಾ, ಸಾಲ್ಟ್ ಮಿಕ್ಸ್ಚರ್ನ ತೊಗೊಳ್ತೀರಾ, ಕಾನ್ಸಂಟ್ರೇಟ್ ಸಲ್ಫ್ಯೂರಿಕ್ ಆಸಿಡ್ ಹಾಕ್ತೀರಾ, ಈಥೈಲ್ ಆಲ್ಕೋಹಾಲ್ನ ಹಾಕ್ತೀರಾ. ಸೊ ಯು ಹ್ಯಾವ್ ಟು ಬಿ ವೆರಿ ವೆರಿ ಕಾಶಿಯಸ್ ಬಿಕಾಸ್ ಯು ಆರ್ ಈಟಿಂಗ್ ಕಾನ್ಸಂಟ್ರೇಟೆಡ್ ಆಸಿಡ್, ಅಲಾಂಗ್ ವಿತ್ ದಟ್ ಯು ಆರ್ ಆ್ಯಡಿಂಗ್ ಆಲ್ಕೋಹಾಲ್ ಆಲ್ಸೋ. ಆಲ್ಕೋಹಾಲ್ ಗೊತ್ತು, ಲೋ volatile liquid, low boiling liquid, immediately it gases fire. You have to take maximum precaution while doing this particular reaction. ಹೀಟ್ ಮಾಡ್ತೀರಾ, ಇಗ್ನೈಟ್ ಮಾಡ್ತೀರಾ, ವೇಪರ್ಸ್ ಕೇರ್ಫುಲಿ ಅದನ್ನು ಬರೋದನ್ನು ಅಬ್ಸರ್ವ್ ಮಾಡ್ತೀರಾ. ಆ ವೇಪರ್ಸ್ ಏನಿರುತ್ತೆ ಅಂದರೆ ಗ್ರೀನ್ ಎನರ್ಜಿ ಫ್ಲೇಮ್ ಆಗಿರುತ್ತೆ. ವೈ ವಿ ಆರ್ ಗೆಟಿಂಗ್ ಗ್ರೀನ್ ಎನರ್ಜಿ ಫ್ಲೇಮ್? ದಟ್ ಈಸ್ ಬಿಕಾಸ್ ಆಫ್ ಈಥೈಲ್ ಬೋರೇಟ್. ಸೊ ನಿಮ್ಮದು ಬೋರೇಟ್ ಏನಿದೆಯಲ್ಲ ಅದೇನಾಗುತ್ತೆ, ಈಥೈಲ್ ಆಲ್ಕೋಹಾಲ್ ಜೊತೆಗೆ ರಿಯಾಕ್ಟ್ ಆಗಿ ಈಥೈಲ್ ಬೋರೇಟ್ ಆಗಿ ಅದು ಕನ್ವರ್ಟ್ ಆಗಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಗ್ರೀನ್ ಎನರ್ಜಿ ಫ್ಲೇಮ್. ಯಾಕಂದರೆ ಗ್ರೀನ್ ಎನರ್ಜಿ ಫ್ಲೇಮ್ ಬರ್ತಾ ಇದೆ ಅಂತ, ದಟ್ ಇಸ್ ಬಿಕಾಸ್ ಆಫ್ ದಿ ಈಥೈಲ್ ಬೋರೇಟ್. ಅದಿತ್ತು ಅಂತಂದರೆ ಬೋರೇಟ್ ಪ್ರೆಸೆಂಟ್ ಅಂತ ನೀವು ಹೇಳ್ತೀರಾ. ಇದು ಆಬ್ಸೆಂಟ್ ಆಯಿತು ಅಂದರೆ ಯು ಶುಡ್ ಗೋ ಫಾರ್ ಫಾಸ್ಫೇಟ್. ಇದಕ್ಕೆ ಅಮೋನಿಯಂ ಮಾಲಿಬ್ರೇಟ್ ಟೆಸ್ಟ್ ಅಂತ ಕರೀತಾರೆ. ಸೊ ಇಲ್ಲೇನಾಗುತ್ತೆ ಅಂದರೆ ಸಾಲ್ಟ್ ಮಿಕ್ಸ್ಚರ್ ತೊಗೊಳ್ತೀರಾ, ಅದಕ್ಕೆ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಹಾಕ್ತೀರಾ, ಅಮೋನಿಯಂ ಮಾಲಿಬ್ರೇಟ್ ಹಾಕಿ ಜೆಂಟ್ಲಿ ಏನು ಮಾಡಬೇಕಾಗುತ್ತೆ, ಹೀಟ್ ಮಾಡಬೇಕು. ತುಂಬ ಸ್ಟ್ರಾಂಗಾಗಿ ಏನು ಹೀಟ್ ಮಾಡಬೇಕಿಲ್ಲ, ಸ್ವಲ್ಪ ಬಿಸಿ ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ ಏನಾದರೂ ಕ್ಯಾನರಿ ಎಲ್ಲೋ PPT ಬಂತು ಅಂದರೆ, ಸೊ ಯು ಆರ್ ಗೋಯಿಂಗ್ ಟು ಸೇ ದಟ್ ಫಾಸ್ಫೇಟ್ ಈಸ್ ಪ್ರೆಸೆಂಟ್. ವಾಟ್ ಈಸ್ ದಟ್ ಕ್ಯಾನರಿ ಎಲ್ಲೋ PPT ಅಂದರೆ, ದಟ್ ಈಸ್ ನಿಮ್ಮದು ಫಾಸ್ಫೇಟ್ ಇರುತ್ತೆ, ಅಮೋನಿಯಂ ಫಾಸ್ಫೇಟ್ ಆಗಿ ಅದು ಕನ್ವರ್ಟ್ ಆಗಿರುತ್ತೆ. ಅಮೋನಿಯಂ ಮಾಲಿಬ್ರೇಟಿಂದ ಅದು ಹೋಗಿ ಅಮೋನಿಯಂ ಫಾಸ್ಫೇಟ್ ಆಗಿರುತ್ತೆ. ಹಂಗಾಗಿ ಈಗ ಗೋಯಿಂಗ್ ಟು ಗೆಟ್ ಎ ಕ್ಯಾನರಿ ಎಲ್ಲೋ PPT ಬರುತ್ತೆ. ಅದೇನಾದರೂ ಬಂತು ಅಂದರೆ ಫಾಸ್ಫೇಟ್ ಈಸ್ ಪ್ರೆಸೆಂಟ್ ಅಂತ ಹೇಳ್ತೀರಾ. ಇದು ಬರಲಿಲ್ಲ ಅಂದಾಗ ಲಾಸ್ಟ್ ಟೆಸ್ಟ್ ನೀವು ಮಾಡ್ತೀರಾ, ಅದಕ್ಕೆ ಏನಂತ ಕರಿತೀವಿ ನಾವು, ಸಲ್ಫೇಟ್ ಅಂತ ಕರಿತೀವಿ. ಟೆಸ್ಟ್ ಫಾರ್ ಸಲ್ಫೇಟ್, ಇದಕ್ಕೆ ಬೇರಿಯಂ ಸಲ್ಫೇಟ್ ಟೆಸ್ಟ್ ಅಂತಾರೆ ಅಥವಾ ಬೇರಿಯಂ ಕ್ಲೋರೈಡ್ ಟೆಸ್ಟ್ ಅಂತ ಕರೀತಾರೆ. ಇಲ್ಲೇನು ಮಾಡ್ತೀವಿ, ಸಾಲ್ಟ್ ಸೊಲ್ಯೂಷನ್ ತೊಗೊಳ್ತೀವಿ, ಇಲ್ಲಾಂದರೆ ಸಾಲ್ಟ್ ಮಿಕ್ಸ್ಚರ್ನ ತೊಗೊಂಡು ಅದು ವಾಟರ್ ಹಾಕ್ಕೊಂಡು ಅದರಲ್ಲಿ ಟರ್ಬಿಡಿಟಿ ಬಂತು ಅಂದರೆ ಡಿಕ್ಯಾನ್ ಮಾಡಿಕೊಂಡು ಎಕ್ವೇಸ್ ಎಕ್ಸ್ಟ್ರಾಕ್ಷನ್ ತೊಗೊಂಡು ಅದಕ್ಕೆ ಏನು ಮಾಡ್ತೀನಿ ನಾನು ಅಂದರೆ ಸಾಲ್ಟ್ ಮಿಕ್ಸ್ಚರ್ ಎಕ್ವೇಸ್ ಎಕ್ಸ್ಟ್ರಾಕ್ಟ್ ಆಫ್ ದಿ ಸಾಲ್ಟ್ ಮಿಕ್ಸ್ಚರ್ನ ತೊಗೊಂಡು ಬೇರಿಯಂ ಕ್ಲೋರೈಡ್ನ ಹಾಕ್ತೀನಿ. ಅವಾಗ ಏನಾದರೂ ನಿಮಗೆ ವೈಟ್ PPT ಬಂತು ಅಂದರೆ ದಟ್ ವೈಟ್ PPT ಇಸ್ ಬಿಕಾಸ್ ಆಫ್ ಬೇರಿಯಂ ಸಲ್ಫೇಟ್. ಬೇರಿಯಂ ಕ್ಲೋರೈಡ್ ಹಾಕ್ತೀರಾ, ನಿಮ್ಮ ಅದರಲ್ಲಿ ಸಲ್ಫೇಟ್ ಇದೆ, ಆವಾಗ ಅದು ಬೇರಿಯಂ ಸಲ್ಫೇಟ್ ಆಗಿ ಕನ್ವರ್ಟ್ ಆಗಿರುತ್ತೆ. ವೈಟ್ PPT ಇರುತ್ತೆ ವಿಚ್ ಇಸ್ ಇನ್ಸಾಲ್ಯುಬಲ್ ಇನ್ ಎಕ್ಸಸ್ ಆಫ್ ಡೈಲ್ಯೂಟ್ HCl ಆಯಿತು ಅಂದರೆ ಸಲ್ಫೇಟ್ ಈಸ್ ಪ್ರೆಸೆಂಟ್ ಆ್ಯಂಡ್ ಕನ್ಫರ್ಮ್ಡ್ ಅಂತ ಹೇಳ್ತೀರಾ. ಇಲ್ಲಿ ಏನು ಬರೀಬೇಕು, ಬರೀ ವೈಟ್ PPT ಅಂತ ಬರೆದ್ರೆ 1 ಮಾರ್ಕ್ ಕೊಡ್ತಾರೆ. ಯು ಹ್ಯಾವ್ ಟು ಸೇ ದಟ್ ವೈಟ್ PPT ಇನ್ಸಾಲ್ಯುಬಲ್ ಇನ್ ಎಕ್ಸಸ್ ಆಫ್ ಡೈಲ್ಯೂಟ್ HCl ಇವನ್ ಆನ್ ಈಟಿಂಗ್. ಅದು ಇಲ್ದಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ವೈಟ್ PPT ಇನ್ಸಾಲ್ಯುಬಲ್ ಇನ್ ಎಕ್ಸಸ್ ಆಫ್ ಡೈಲ್ಯೂಟ್ HCl ಅಂತ ಹೇಳಬೇಕು. ಹಾಗೇನಾದರೂ ಇತ್ತು ಅಂದರೆ SO4 2- ಇಸ್ ಕನ್ಫರ್ಮ್ ಪ್ರೆಸೆಂಟ್ ಆ್ಯಂಡ್ ಕನ್ಫರ್ಮ್ಡ್ ಅಂತ ಹೇಳ್ತೀರಾ. ಸೊ ಈ ಥರ ನಿಮಗೆ ಆ್ಯಸಿಡ್ ರಾಡಿಕಲ್ನ ನೀವು ಕೊಟ್ಟಿರುವಂಥದ್ದನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ. ಕ್ಲೋರೈಡ್ ಇದು ಫಸ್ಟ್ ಗ್ರೂಪಲ್ಲಾದರೆ ಕಾರ್ಬನೇಟ್ ಇರುತ್ತೆ, ಸೆಕೆಂಡ್ ಗ್ರೂಪಲ್ಲಾದರೆ ಕ್ಲೋರೈಡು, ಬ್ರೋಮೈಡು, ನೈಟ್ರೇಟ್ ಇರುತ್ತೆ, ಥರ್ಡ್ ಗ್ರೂಪಲ್ಲಾದರೆ ಬೋರೇಟು, ಸಲ್ಫೇಟು ಇರುತ್ತೆ. ಸೊ ಸಿಸ್ಟಮ್ಯಾಟಿಕಾಗಿ ಮಾಡಬೇಕು. ಯಾವುದೋ ಬಿಟ್ಟು ಫಸ್ಟ್ ಗ್ರೂಪ್ ಮಾಡಿಬಿಟ್ಟು ಥರ್ಡ್ ಗ್ರೂಪ್ಗೆ ಹೋಗೋಂಗಿಲ್ಲ. ಸಿಸ್ಟಮ್ಯಾಟಿಕಲಿ ಯು ಆರ್ ಗೋಯಿಂಗ್ ಟು ಪ್ರೊಸೀಡ್. ಸೊ ಇಷ್ಟೆಲ್ಲ ಮಾಡಿಕೊಂಡು ನೀವು ಯಾವುದು 2 ಆ್ಯಸಿಡ್ ರಾಡಿಕಲ್ನ ರಿಪೋರ್ಟ್ ಮಾಡಬೇಕಾಗತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.